ನಮ್ಗೆ ಹೆಲ್ತ್ ತುಂಬಾನೇ ಮುಖ್ಯ. ಹೆಲ್ತ್ ಅನ್ನೋದು ಇಲ್ಲ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಮ್ಗೆ ಹೆಲ್ತ್ ಬೇಕೇ ಬೇಕು. ಹಾಗೆ ಹೇಳಕ್ ಹೋದ್ರೆ ನಮ್ಗೆ ವೆಲ್ತ್ ಕೂಡ ಮುಖ್ಯ. ವೆಲ್ತ್ ಇದ್ರೆ ಹೆಲ್ತ್ ಆರಾಮಾಗಿರುತ್ತೆ ಅಂತಾನು ಹೇಳ್ತಾರೆ. ಎಸ್, ಹೆಲ್ತ್ ಪ್ಲಾನ್ ನೆಕ್ಸ್ಟ್ ಮ್ಯಾಮ್. ಎಸ್, ನಮ್ಮ ಹೆಲ್ತ್ ಚೆನ್ನಾಗಿರ್ಬೇಕು ಅಂತಂದ್ರೆ ನಮ್ಗೆ ಯಾವ ತರ ನ್ಯೂಟ್ರಿಷನ್ ಬೇಕು ಅಂದ್ರೆ 7 ಕೀ ನ್ಯೂಟ್ರಿಷನ್ ನಮ್ಗೆ ಬೇಕು. ಅದರಲ್ಲಿ ನಮ್ಗೆ ವಾಟರ್, ಕಾರ್ಬೋಹೈಡ್ರೇಟ್, ಫ್ಯಾಟ್, ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್, ಫೈಬರ್ ಇಷ್ಟು ಬೇಕು. ಈ ಇಷ್ಟು ಬೇಕು ಅಂತಂದ್ರೆ ನಾವು ಇಷ್ಟುನು ಒಂದು ದಿನಕ್ಕೆ ನಾವು ತಿಂತಾ ಇದೀವ ಅಂತಾನ ಯೋಚನೆ ಮಾಡ್ಬೇಕು. ಯಾಕಂತಂದ್ರೆ ವಾಟರ್ ನಮ್ಗೆ 70% ನಮ್ಮ ಬಾಡಿಗೆ ಬೇಕು. ಹಾಗೇನೆ 30% ನಮ್ಗೆ ಪ್ರೋಟೀನ್ಸ್ ಬೇಕು. ಈಗ ನಾವೇನ್ ಮಾಡ್ತಾ ಇದೀವಿ, ಉಲ್ಟಾ ಮಾಡ್ತಾ ಇದೀವಿ. ನಾವ್ ನಾವ್ 30% ಪ್ರೋಟೀನ್ಸ್ ತಗೊಳ್ತಾ ಇದ್ದೀವಿ, ಆಹಾರ ತಗೊಳ್ತಾ ಇದ್ದೀವಿ. ಹಾಗೆ 30% ವಾಟರ್ ತಗೊಳ್ತಾ ಇದ್ದೀವಿ, 70% ನಾವು ಈ ತರ ನಮ್ಗೆ ಏನ್ ಬೇಕು ನಮ್ಗೆ ಆಹಾರನ ತಗೊಳ್ತಾ ಇದೀವಿ. ಅದರಿಂದ ನಮ್ಮ ಆರೋಗ್ಯ ಕೂಡ ತುಂಬಾ ಹಾಳಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಎಸ್, ಈಗ ವಾಟರ್ ಅಂದಾಗ ನಮ್ಗೇನಾಗುತ್ತೆ, ದುಡ್ಡು ಕೊಟ್ಟು ನೀರ್ ಕುಡಿತಾ ಇದೀವಿ. ಯಾವ ತರ ಕುಡಿತಾ ಇದೀವಿ ನಾವು? ಎಲ್ಲಂದ್ರೆ ಅಲ್ಲಿ ನಿಂತ್ಕೊಂಡು ನೀರ್ ಕುಡಿತಾ ಇದೀವಿ. ಇದರಿಂದ ನಮ್ಗೆ ತುಂಬಾ ಕಿಡ್ನಿ ಪ್ರಾಬ್ಲಮ್ ಆಗಿರ್ಬೋದು, ಎಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಾವು ಕೂತ್ಕೊಂಡು ವಾಟರ್ ಕುಡಿಬೇಕು. ಬೆಳಗ್ಗೆ ಎದ್ದ ತಕ್ಷಣ ಒಂದು 1/2 ಲೀಟರ್ 1/4 ಲೀಟರ್ ನಾವು ಕುಡಿಬೇಕು. ನೆಕ್ಸ್ಟ್ 1/2 an hour ಒಂದ್ಸರಿ ನಮ್ಗೆ ಬ್ರೇಕ್ಫಾಸ್ಟ್ 1/2 an hour ಮುಂಚೆ ನೀರ್ ಕುಡಿಬೇಕು. ಅದು ಸಿಪ್ ಆಗಿ ಕುಡಿಬೇಕು. ಯಾವ ತರ ನಾವು ಕಾಫಿ ಟೀ ಕುಡಿತೀವಲ್ಲ ಆ ತರ ನಾವು ನೀರ್ ಕುಡಿಬೇಕು. ಮತ್ತೆ ನಾವು ಬ್ರೇಕ್ಫಾಸ್ಟ್ ಆದ್ಮೇಲೆ ನಾವು 1/2 an hour ಬಿಟ್ಟು ಇಲ್ಲ 40 minutes ಬಿಟ್ಟೆ ನಾವು ನೀರ್ ಕುಡಿಬೇಕು. ಆಗ ನಮ್ಗೆ ಎಲ್ಲ ಫುಲ್ ನಮ್ಮ ಬಾಡಿ ಕ್ಲೆನ್ಸಿಂಗ್ ಆಗಿ ನಮ್ಮ ವಾಟರ್ ಇಂದ ತುಂಬಾನೇ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಅದೇ ತರ ನಾನು ಯೂಸ್ ಮಾಡ್ತಾ ಇದ್ದೀನಿ. ನನಗ್ ಗೊತ್ತಾಗಿದ್ದು ನನ್ಗೆ ಎಲ್ಲಾನು ಇಲ್ಲಿ ಬಂದ ಮೇಲೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಎಸ್, ಹಾಗೆ ಕಾರ್ಬೋಹೈಡ್ರೇಟ್ ಅಂದ್ರೆ ನಾವು ಏನ್ ತಿಂತಾ ಇದೀವಿ ಇವಾಗ, ಇದು 3 ಕಾರ್ಬೋಹೈಡ್ರೇಟ್, ಫ್ಯಾಟ್ ನಾವು ತಿಂತಾ ಇದೀವಿ. ಅದು ಯಾವ ತರ ತಿಂತಾ ಇದೀವಿ ಅಂತಂದ್ರೆ ನಮ್ಗೆ ಆರೋಗ್ಯವಾಗೇ ಇಲ್ಲ ಆ ತರ ತಿಂತಾ ಇದೀವಿ. ಆಯಿಲ್ ಇರ್ಬೋದು. ಆಯಿಲ್ ಈಗ ನಮ್ಗೆ ಎಕ್ಸಾಂಪಲ್ ತಗೊಳಕ್ ಹೋದ್ರೆ ಕಡ್ಲೆಕಾಯಿ ಬೀಜ 1 kgಗೆ 200 rupees. ಅದು ಬಂದು ನಮ್ಗೆ 4 kg ಇಲ್ಲ 5 kg ಹಾಕಿದ್ರೆ ಮಾತ್ರ ನಮ್ಗೆ 1 kg ಕಡ್ಲೆಕಾಯಿ ಎಣ್ಣೆ ಬರುತ್ತೆ. ಆದ್ರೆ ನಾವು 200 rupeesಗೆ 1 kilo ತಗೊಳ್ತಾ ಇದೀವಿ ಎಣ್ಣೆ ಅಂದಾಗ ಅದ್ರಲ್ಲಿ ಎಷ್ಟು ಕೆಮಿಕಲ್ ಆಡ್ ಆಗ್ತಾ ಇದೆ ಅಂತೇಳಿ ನಮ್ಗೆ ಅರ್ಥ ಆಗುತ್ತೆ. ಆ ಕೆಮಿಕಲ್ ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಆದ್ರಿಂದ ನಮ್ಮ ಆರೋಗ್ಯ 98% ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಇದು ಗಾಣಗದ ಎಣ್ಣೆ ಅಂತ ಬಂದಾಗ ಅದ್ರಲ್ಲಿ ನಾವು ಅದನ್ನೇ ಯೂಸ್ ಮಾಡೋದು. ಅದನ್ನ ಯೂಸ್ ಮಾಡಿದಾಗ ಇದು 4 ಸ್ಪೂನ್ ಹಾಕೋ ಬದಲು ಅದು 1 ಸ್ಪೂನ್ ಹಾಕೋದ್ರಿಂದ ನಮ್ಮ ಹೆಲ್ತ್ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಅದ್ರ ನೆಕ್ಸ್ಟ್ ಹೀಗೆ ಪ್ರೋಟೀನ್, ವಿಟಮಿನ್ಸ್, ಈ ಮೊಟ್ಟೆ ಇರ್ಬೋದು, ನಮ್ಗೆ ಫ್ರೂಟ್ಸ್ ಇರ್ಬೋದು, ಆವಾಗ ಕಿತ್ತು ತಂದಿರೋ ಅಂತ ವೆಜಿಟೇಬಲ್ಸ್ ಇರ್ಬೋದು, ಹಾಗೆ ನಮ್ಗೆ ರಾಗಿ, ಜೋಳ ಇರ್ಬೋದು, ಫೈಬರು, ಇದೆಲ್ಲ ನಾವು ಒಂದು ದಿವಸಕ್ಕೆ ಇಷ್ಟುನು ನಾವು ಯೂಸ್ ಮಾಡ್ತಾ ಇಲ್ಲ ಅಂತಾನೆ ಹೇಳ್ತೀವಿ. ಯಾಕಂದ್ರೆ ಆ ಕಾಲದಲ್ಲಿ ಎಲ್ಲ ಇಷ್ಟುನು ಯೂಸ್ ಮಾಡ್ತಾ ಇದ್ರು, ಅದರಿಂದ ಆರೋಗ್ಯವಾಗಿದ್ರು, ಪ್ರೋಟೀನ್ ಸಿಗ್ತಾ ಇತ್ತು. ಈಗ ನಾವು ಏನೋ ಒಂದ್ ಚಪಾತಿ ಮಾಡ್ತೀವಿ, ಒಂದ್ ಚಿತ್ರಾನ್ನ ಮಾಡ್ಬಿಟ್ಟು ನಾವು ಹೋಗ್ತೀವಿ, ಏನೋ ಒಂದ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಕೆಲ್ಸಕ್ಕೆ ಹೋಗೋರು. ಅದರಿಂದ ನಮ್ಮ ಆರೋಗ್ಯ ತುಂಬಾನೇ ಹಾಳಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಎಸ್ ಮ್ಯಾಮ್, ನೆಕ್ಸ್ಟ್ ಈಗ ನಾವ್ ನೋಡೋಕ್ ಹೋದ್ರೆ ಲಿವಿಂಗ್ ಲಾಂಗ್ ಡೈಯಿಂಗ್ ಲೇಟ್ ಅಂತಂದ್ರೆ ಈಗ ಆ ಕಾಲದಲ್ಲಿ ಒಂದು 40-50 ವರ್ಷದ ಹಿಂದೆ ಹೋದಾಗ ನಮ್ಗೆ ಏನಾಗ್ತಾ ಇತ್ತು ಅಂತಂದ್ರೆ ಮನೇಲೆ ಹೋಗ್ತಾ ಇದ್ರು ಮಕ್ಳು. ಯಾರು ಡೆಲಿವರಿ ಮಾಡ್ತಾ ಇದ್ರು? ಆಗ ಮಾಡ್ತಾ ಇದ್ದಿದ್ದು ಅಕ್ಕಪಕ್ಕದ ಮನೆಯವರು, ಏಜ್ ಆದವರು, ಸುಳ್ಗಿತ್ತಿರು ಅಂತ ಹೇಳಿ ಅವರು ನಮ್ಗೆ ಡೆಲಿವರಿನ ಮಾಡ್ತಾ ಇದ್ರು. ಆಗ ಅವ್ರೇನು ಡಾಕ್ಟರ್ ಅಲ್ಲ, ಅವರು ತುಂಬಾನೇ ಎಕ್ಸ್ಪೀರಿಯನ್ಸ್ ಇರೋಂತವ್ರು ಮಾಡ್ತಾ ಇದ್ರು. ತುಂಬಾನೇ ಚೆನ್ನಾಗಿ ಆರೋಗ್ಯವಾಗಿ ಇರ್ತಾ ಇದ್ರು ಅಂತಾನೆ ಹೇಳ್ಬೋದು. ಆಗಿನ ಕಾಲದಲ್ಲಿ ನಮ್ಮ ಆಹಾರ ಪದ್ಧತಿ ಯಾವ ತರ ಅಂತಂದ್ರೆ ಜೋಳ, ಗಡ್ಡೆ, ಗೆಣಸು ಇದೆಲ್ಲಾನು ತುಂಬಾನೇ ಅವಾಗ ಕಿತ್ತು, ಅವಾಗ ಫ್ರೆಶ್ ಆಗಿ ಕೆಮಿಕಲ್ ಇಲ್ದೆ ಬೆಳೆಸಿರೋಂತ ಆಹಾರನ ತಿಂತಾ ಇದ್ರು. ಪ್ರೋಟೀನ್ಸ್ ಸಿಗ್ತಾ ಇತ್ತು, ತುಂಬಾ ಆರೋಗ್ಯವಾಗಿದ್ರು ಅಂತಾನೆ ಹೇಳ್ಬೋದು. ಹಾಗೆ ಯೋಗ ಅಂತಂದ್ರೆ ವ್ಯವಸಾಯ. ಅವರು ಕಾಲ್ನಡಿಗೆಯಲ್ಲೇ ನಡೀತಾ ಇದ್ರು, ಎಲ್ಲೇ ಅಗ್ರಿಕಲ್ಚರ್ ವ್ಯವಸಾಯ ಮಾಡಕ್ಕೆ ಹೋಗ್ತಾ ಇದ್ರು. ಕಾಲು ಸ್ಲಿಪ್ಪರ್ ಇಲ್ದೆ ಹೋಗ್ತಾ ಇದ್ರು. ಅದು ಒಂದು ಒಳ್ಳೆ ಅಭ್ಯಾಸ. ಒಂದು ಕಾಲಿಗೆ ನಮ್ಗೆ ಒಂದು ಎಕ್ಸರ್ಸೈಸ್ ಅಂತಾನೆ ಹೇಳ್ಬೋದು, ಇಡೀ ಬಾಡಿಗೆ ಎಕ್ಸರ್ಸೈಸ್ ಅಂತಾನೆ ಹೇಳ್ಬೋದು. ಯೋಗ ಮಾಡ್ತಾ ಇದ್ರು, ತುಂಬಾ ಆರೋಗ್ಯವಾಗಿ ಇದ್ರು. ಹಾಗೇನೆ ಕೂಡು ಕುಟುಂಬ ಇತ್ತು.
ಆವಾಗ 30-40 ಜನ ಇದ್ರು ಕೂಡ ಆ ಕೂಡು ಕುಟುಂಬದಲ್ಲಿ ತುಂಬಾ ಸಂತೋಷವಾಗಿರ್ತಾ ಇದ್ರು. ಒಬ್ರನ್ನ ಬಿಟ್ಟು ಒಬ್ರು ಊಟ ಮಾಡ್ತಾ ಇರ್ಲಿಲ್ಲ. ಏನೇ ಮಾಡಿದ್ರು ಕೂಡ ತುಂಬಾ ಸಂತೋಷವಾಗಿ ಒಳ್ಳೆ ನೆಮ್ಮದಿಯಾಗಿ ಮಾಡ್ತಾ ಇದ್ರು. ಈಗ ನೋಡಿದ್ರೆ 2-3 ಇದ್ರು ಕೂಡ ಅಲ್ಲಿ ನಮ್ಮ ಮನೆಗಳಲ್ಲಿ ನೆಮ್ಮದಿ ಇಲ್ಲ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಡೈಯಿಂಗ್ ಲೇಟ್ ಅಂದ್ರೆ ಅವಾಗ ಆ ಕಾಲದಲ್ಲಿ ಅವ್ರಿಗೆ ಗೊತ್ತಾಗ್ತಾ ಇತ್ತು 1 ವೀಕ್ ಮುಂಚೆನೆ ನಾನು ಸಾಯ್ತಾ ಇದ್ದೀನಿ ಅಂತ ಅವರಿಗೆ ಗೊತ್ತಾಗ್ತಾ ಇತ್ತು. ಆಗ ಏನ್ ಹೇಳೋರು, ಇಲ್ಲ ನನ್ಗೆ ಎಲ್ಲಾನು ನೋಡ್ಬೇಕು, ಮಕ್ಳು ಮೊಮ್ಮಕ್ಳು ಯಾರ್ಯಾರಿದ್ದಾರೆ ಎಲ್ಲ ದೂರದವ್ರನ್ನೆಲ್ಲ ಕರ್ಸ್ಬಿಡಿ ಅಂತೇಳಿ ಕರ್ಸಿ ಅವ್ರ ಕಡೆಯಿಂದ ತುಳಸಿ ನೀರ್ ಬಿಟ್ಕೊಂಡು ಅವರು ಸಾಯ್ತಾ ಇದ್ರು. ಅದು ಅವ್ರಿಗೆ ಗೊತ್ತಾಗ್ತಾ ಇತ್ತು. ಆದ್ರೆ ಈಗ ಮಾತ್ರ ಒಂದೇ ಒಂದು ಸೆಕೆಂಡ್ ಕೂಡ ಟೈಮ್ ಇಲ್ಲ ಅಂತಾನೆ ಹೇಳ್ಬೋದು. ಎಸ್. ಹಾಗೆ ಲಿವಿಂಗ್ ಶಾರ್ಟ್ ಡೈಯಿಂಗ್ ಸೂನ್ ಅಂದ್ರೆ ಈಗ ಕನ್ಸೀವ್ ಆಗಿದ ತಕ್ಷಣನೇ ಹಾಸ್ಪಿಟ್ಲಿಗೆ ಹೋಗಿ ಅದೇ ಹಾಸ್ಪಿಟ್ಲಲ್ಲೇ ಹುಟ್ಟೋದು. ಕನ್ಸೀವ್ ಆಗಿದ ತಕ್ಷಣನೇ ಹಾಸ್ಪಿಟ್ಲಿಗೆ ನಾವು ಅಗ್ರಿಮೆಂಟ್ ಹಾಕಿರೋ ತರ ನಾವು ಹೋಗಿ ಅಲ್ಲಿ ಟ್ಯಾಬ್ಲೆಟ್ ಎಲ್ಲ ಸ್ಟಾರ್ಟ್ ಮಾಡಿ ಹಾಸ್ಪಿಟ್ಲಿಗೆನೆ ನಾವು ಮನೆ ತರ ಮಾಡ್ಕೊಂಡ್ಬಿಡ್ತೀವಿ ಹಾಸ್ಪಿಟ್ಲ್ನ. ಹಾಗೇನೆ ಈಗ ಇರೋ ಪ್ರಕಾರ ನಾವು ತಿನ್ನೋದು ಪಿಜ್ಜಾ, ಬರ್ಗರು, ಏನು ಚಿಪ್ಸು ಇದನ್ನೇ ತಿಂದು ನಾವ್ ಇವಾಗ ಯಾರೇ ಹೋದ್ರು ನಾವ್ ಮಕ್ಕಳಿಗೆ ಆಗ್ಲಿ ಆಪಲ್ ಒಂದ್ ಕಡೆ ಚಿಪ್ಸ್ ಒಂದ್ ಕಡೆ ಇಟ್ರೆ ನಾವೇನ್ ಮಾಡ್ತೀವಿ, ಚಿಪ್ಸ್ನೇ ತಗೊಳ್ತೀವಿ. ಮಕ್ಳು ತಗೊಳ್ತಾರೆ, ನಾವು ಕೂಡ ಅದೇ ತಗೊಳ್ತೀವಿ. ಆಪಲ್ ಯಾರು ತಗೊಳಲ್ಲ. ಇದರಿಂದಾನು ಕೂಡ ಹೆಲ್ತ್ ಹಾಳಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಡಾಕ್ಟ್ರು ನಮ್ಗೆ ಫ್ಯಾಮಿಲಿ ಡಾಕ್ಟರ್ ಆಗ್ಬಿಡ್ತಾರೆ. ಮನೆಗೆ ಬರ್ತಾರೆ. ಈಗ ಮನೆಗೆ ಬರೋದು ಇಲ್ಲ, ನಮ್ಗೆ ಒಂದು ಫ್ಯಾಮಿಲಿ ಡಾಕ್ಟರ್ನ ಮಾಡ್ಕೊಂಡ್ಬಿಡ್ತೀವಿ ನಾವು. ಹಾಗೇನೆ ನಮ್ಮ ಇಡೀ ಬಾಡಿ ಏನಾಗುತ್ತೆ, ಮಾತ್ರೆ ಮುದ್ದೆ ಆಗ್ಬಿಟ್ಟಿರುತ್ತೆ. ಯಾಕಂದ್ರೆ ಈಗ ನಾವು ಕನ್ಸೀವ್ ಆದಾಗಿಂದನೇ ಮಾತ್ರೆ ಸ್ಟಾರ್ಟ್ ಆಯ್ತು ಅಂದ್ರೆ ಇಡೀ ಬಾಡಿನೇ ಮಾತ್ರೆ ಮುದ್ದೆ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಹಾಗೇನೆ ಹಾಸ್ಪಿಟ್ಲಲ್ಲೇ ಡೈಯಿಂಗ್ ಸೂನ್, ಹಾಸ್ಪಿಟ್ಲಲ್ಲೇ ಸಾಯ್ತಾ ಇರ್ತಾರೆ. ಅದನ್ನ ಬರೋವಾಗ ಎಷ್ಟೋ ಲಕ್ಷಾಂತರ ರೂಪಾಯಿ ತಗೊಂಡ್ರು ಕೂಡ ಅವರು ಬದುಕಿ ಬರಲ್ಲ. ಆಗೇನ್ ಹೇಳ್ತಾರೆ, ಬಾಡಿ ಅಂತ ಹೇಳ್ತಾರೆ, ಮನುಷ್ಯನಿಗೆ ಒಂದು ಬೆಲೆ ಇಲ್ದಂಗೆ ಡೈಯಿಂಗ್ ಸೂನ್. ಆಗ ಹಾಸ್ಪಿಟ್ಲಲ್ಲೇ ಸಾಯ್ತಾರೆ, ಬರ್ತಾರೆ ವಾಪಸ್ ಅಂತಾನೆ ಹೇಳ್ಬೋದು. ಎಸ್. ನೆಕ್ಸ್ಟ್ ಮ್ಯಾಮ್. ಎಸ್. ವಾಟ್ ವೆಂಟ್ ರಾಂಗ್ ಅಂದ್ರೆ ಆಗ ಗಾಡ್ ಮೇಡ್ ಫುಡ್ ನಮ್ಗೆ ಏನಿತ್ತು ಅವಾಗೆಲ್ಲ ಅಂತಂದ್ರೆ ನಮ್ಗೆ ಗಡ್ಡೆ ಗೆಣಸು, ಜೇನುತುಪ್ಪ ಇರ್ಬೋದು, ತುಪ್ಪ ಇರ್ಬೋದು. ಆಗ ನಮ್ಗೆ ಆಗ ಹೇಳ್ತಾ ಇದ್ರು ½ ಅಲ್ಲಿ ನಾವು ವೆಜಿಟೇಬಲ್ ನ ಕಿತ್ತು ತಿನ್ನೋದ್ರಿಂದ ನಮ್ಗೆ ಫುಲ್ ಪ್ರೋಟೀನ್ಸ್ ಇರುತ್ತೆ, ಎಲ್ಲ ಇರುತ್ತೆ ಅಂತೇಳಿ ಅದೇ ತರ ತಿಂತಾ ಇದ್ರು. ಒಳ್ಳೆ ಆಹಾರ ಪದ್ಧತಿ ಇತ್ತು. ಮತ್ತೆ ನಮ್ಗೆ ಗೊಬ್ಬರ ಬಂದು ನಮ್ಗೆ ಕೆಮಿಕಲ್ ಇಲ್ದೆ ಬೆಳೀತಾ ಇದ್ರು. ಅವಾಗ ಅದು ತುಂಬಾನೇ ಆರೋಗ್ಯ ಇತ್ತು ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಮ್ಯಾನ್ ಮೇಡ್ ಫುಡ್ ಅಂತಂದ್ರೆ ನಾವು ಪಿಜ್ಜಾ, ಬರ್ಗರು, ಜ್ಯೂಸು. ಈಗ ಜ್ಯೂಸ್ ಅಲ್ಲೆಲ್ಲ ಆಸಿಡ್ ಮಿಕ್ಸ್ ಆಗ್ತಾ ಇದೆ, ನೀರಲ್ಲೂ ಕೂಡ ಮಿಕ್ಸ್ ಆಗ್ತಾ ಇದೆ. ಯಾಕಂತಂದ್ರೆ ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೀರಲ್ಲಿ ಯಾವ್ದೋ ಆಸಿಡ್ ಇದ್ದು ಒಂದು ಮಗುಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಅಂತಾನೆ ನಮ್ಗೆ ಲಾಸ್ಟ್ ವೀಕ್ ಅಲ್ಲಿ ಗೊತ್ತಾಗಿದೆ. ನೀರು ಕೂಡ ನಮ್ಗೆ ಕಲುಷಿತ ಆಗ್ತಾ ಇದೆ. ನೀರು ಕುಡಿಯೋವಾಗ ನಾವು ಕೆಳಗಡೆ ಹಾಕಿ ಚೆಕ್ ಮಾಡಿ ನೀರ್ ಕುಡಿಬೇಕು. ಯಾಕೆ ಅಂತಂದ್ರೆ ಆಸಿಡ್ ಅಂತ ಇದ್ದಾಗ ಏನಾಗುತ್ತೆ, ಅದು ನಮ್ಗೆ ಹೊಗೆ ಬರುತ್ತೆ. ಆಗ ಹೊಗೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಇದು ಕೂಡ ಕೆಮಿಕಲ್, ನಮ್ಗೆ ನೀರ್ ಇಲ್ಲ, ಇದು ವಾಟರ್ ಇಲ್ಲ ನಮ್ಗೆ ಅಂತೇಳಿ ಗೊತ್ತಾಗುತ್ತೆ. ಪ್ರತಿಯೊಬ್ರು ಫ್ರೆಂಡ್ಸ್ ಇದನ್ನ ಮಾಡಿ ನೀರ್ ಕುಡೀರಿ, ಎಲ್ಲೇ ಹೊರಗಡೆ ನೀರ್ ತಗೊಂಡ್ರು ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್. ನೆಕ್ಸ್ಟ್ ಮ್ಯಾಮ್. ಎಸ್. ಈಗ ಕುಕಿಂಗ್ ಮೆಥಡ್. ಆಗ ಕುಕಿಂಗ್ ಮೆಥಡ್ ಹೇಗಿತ್ತು, ಈಗ ಹೇಗಿದೆ ಅಂತ ಆಗ ನೋಡಿ. ಒಲೆಯಲ್ಲಿ ಅಡ್ಗೆ ಮಾಡ್ತಾ ಇದ್ರು. ಅಲ್ಲೆಲ್ಲ ಕಾಡಲ್ಲೆಲ್ಲ ನಾವು ಸೌದೆಗಳೆಲ್ಲ ಎತ್ಕೊಂಡ್ ಬರ್ತಾ ಇದ್ರು. ತುಂಬಾ ಚೆನ್ನಾಗಿ ಕಾಲ್ನಡಿಗೆಲೆ ಹೋಗಿ ಕಾಡಲ್ಲಿ ಸೌದೆ ತಗೊಂಡ್ ಬಂದು ಮಡಿಕೆ ಇಲ್ಲ ತಾಮ್ರದ ಪಾತ್ರೆ, ಮಡಿಕೆಲಿ ಅಡ್ಗೆ ಮಾಡ್ತಾ ಇದ್ರು. ಒಳ್ಳೆ ಪ್ರೋಟೀನು, ಒಳ್ಳೆ ಕುತ್ಕೊಂಡ್ ಅಡ್ಗೆ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿತ್ತು, ಆರೋಗ್ಯ ತುಂಬಾನೇ ಚೆನ್ನಾಗಿತ್ತು. ಈಗ ನೋಡಿ ಟುಡೇ ಕುಕಿಂಗ್ ಮೆಥಡ್ ಅಂತಂದ್ರೆ ಈಗ ತವಾ ಏನೇನು ಬಂದಿದೆ, ಎಲ್ಲ ಸ್ಟೀಲು, ಅಲ್ಯೂಮಿನಿಯಂ, ಇಂಡಾಲಿಯಂ ಏನೇನೋ ಬಂದಿದೆ. ಅದೆಲ್ಲ ಏನಾಗುತ್ತೆ, ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ತವಾ ನಾವು ತಂದಾಗ ಬ್ಲಾಕ್ ಇರುತ್ತೆ, ಅದು ಬ್ಲಾಕ್. ಈಗ ನಾವು ಬರ್ತಾ 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 ಯೂಸ್ ಮಾಡಿ 2 months 3 monthsಗೆ ಅದು ವೈಟ್ ಆಗುತ್ತೆ. ಆ ವೈಟ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ ಆ ಬ್ಲಾಕ್ ಎಲ್ಲ ಕೆಮಿಕಲ್ ಎಲ್ಲಿ ಹೋಯ್ತು, ನಮ್ಗೆ ನಮ್ಮ ಹೊಟ್ಟೆ ಒಳಗೆ ಹೋಯ್ತು. ಇದ್ರಿಂದ ಕೂಡ ಆರೋಗ್ಯ ಹಾಳಾಗುತ್ತೆ ಅಂತಾನೆ ಹೇಳ್ಬೋದು. ಎಸ್ಟ್. ಈಟಿಂಗ್ ಮೆಥಡ್ ಅಂತಂದ್ರೆ ಇವಾಗ ನೋಡಿ, ಹಾಗೆಲ್ಲ ನಮ್ಗೆ ಮದ್ವೆ ಮನೆಗಳ ತರ ಆಹಾರ ಪದ್ಧತಿ ತುಂಬಾ ಚೆನ್ನಾಗಿತ್ತು. 4-5 ತರ ಪಲ್ಯ, ಒಂದು ಸ್ವೀಟು, ಮತ್ತೆ ಏನೇನ್ ಬೇಕು ನಮ್ಗೆ ರೋಟಿ, ಮತ್ತೆ ವೆಜಿಟೇಬಲ್ಸ್ ಎಲ್ಲ ಕೂಡ ನಮ್ಗೆ ಮದ್ವೆ ಮನೆ ತರ ಆಹಾರ ಪದ್ಧತಿ ತುಂಬಾನೇ ಚೆನ್ನಾಗಿತ್ತು. ಕುತ್ಕೊಂಡು ತಿಂತಾ ಇದ್ರು, ತುಂಬಾನೇ ಆರೋಗ್ಯವಾಗಿದ್ರು ಅಂತಾನೆ ಹೇಳ್ಬೋದು.
ಈಗಿನ ಮೆಥಡ್ ಅಂತಂದ್ರೆ ಹೀಟಿಂಗ್ ಮೆಥಡ್ ಈ ಟುಡೇಸ್ ಹೀಟಿಂಗ್ ಮೆಥಡ್ ಯಾವ ತರ ಇದೆ ಅಂತಂದ್ರೆ ಪಿಜ್ಜಾ ಬರ್ಗರು ಏನೇದು ಪಾನಿಪುರಿ ಇದೆಲ್ಲ ತಿಂದು ಏನಾಗ್ತಾ ಇದೆ ಎಲ್ಲಾ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಆರೋಗ್ಯ ತುಂಬಾನೇ ಹಾಳಾಗ್ತಾ ಇದೆ. ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲಾನು ಈಗ ಶುಗರ್ ಆಗಿರ್ಬೋದು ಏನೇ ಆಗ್ಲಿ ಎಲ್ಲಾ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಎಸ್ ನೆಕ್ಸ್ಟ್ ಮ್ಯಾಮ್. ಓಕೆ, ಇದೆಲ್ಲದಕ್ಕೂ ನಮ್ಮ ಕಂಪನಿಲಿ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಅಂತಂದ್ರೆ 30+ ನಮ್ಮ ವರ್ಲ್ಡ್ ಕಪ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಎಸ್, ಇದರಿಂದ ಏನು ಅಂತಂದಾಗ ಇದು ಬಂದು ನಮ್ಗೆ 5,000 ವರ್ಷದ ಇತಿಹಾಸ ಅಂತಾನೆ ಹೇಳ್ಬೋದು. ಆ ಕಾಲದಿಂದಾನು ನಮ್ಗೆ ಆಯುರ್ವೇದ ಅಂತ ಹೇಳಿ ಬಂದಿರೋದು. ನಾನ್ ಹೇಳ್ತಾ ಇಲ್ಲ, ನಮ್ಮ ಕಂಪನಿ ಹೇಳ್ತಾ ಇಲ್ಲ, ವರ್ಲ್ಡ್ ಆರ್ಗನೈಸೇಷನ್ ಹೇಳ್ತಾ ಇದೆ ಆಯುರ್ವೇದ ಅಂತ ಹೇಳಿ. ಎಸ್ ಮ್ಯಾಮ್. ನೆಕ್ಸ್ಟ್, ಸ್ಟಾರ್ ವೆಲ್ನೆಸ್ ಬ್ರ್ಯಾಂಡ್ ನ್ಯೂ ಪ್ರಾಡಕ್ಟ್ಸ್. ಎಸ್, ಪ್ರಾಡಕ್ಟ್ ಅಂತ ಬಂದಾಗ ನಮ್ದು ಆಯುರ್ವೇದ ಅಂತ ಬಂದಾಗ ಫಸ್ಟ್ ಒನ್ ಇಮ್ಯುನಿಟಿ ಕಾಪ್ ಅಂತಾನೆ ಹೇಳ್ಬೋದು. ಇಮ್ಯುನಿಟಿ ಕಾಪ್ ನ ಒಂದು ತಾಯಿಗೆ ಹೋಲಿಸ್ತಾರೆ. ಯಾಕೆಂದ್ರೆ ಒಂದು ತಾಯಿ ಯಾವ ತರ ಮಕ್ಕಳನ್ನ ಕೇರ್ ಮಾಡ್ತಾರೆ ಆ ತರ ನಮ್ಗೆ ಇಮ್ಯುನಿಟಿ ಕೇರ್ ಆಗುತ್ತೆ ಅಂತ ಕೇರ್ ಮಾಡ್ಕೋಬಹುದು. ನಮ್ಮ ಎಲ್ಲಾನು ನಮ್ಮ ಸ್ಟಮಕ್ ಕ್ಲೆನ್ಸಿಂಗ್ ಆಗಿರ್ಬೋದು. ಇದರಲ್ಲಿ ನಮ್ಗೆ ಆಲೋವೆರಾ, ತ್ರಿಫಲ, ಜಿಂಜರ್, ತುಳಸಿ, ಮುಲಾತಿ, ಅಶ್ವಗಂಧ, ಆಪಲ್ ಎಸ್ಟಾರ್ಸ್ ಮತ್ತೆ ಪುನರ್ರವ ಇಷ್ಟು ಕೂಡ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರೋದ್ರಿಂದ ನಮ್ಗೆ ಇಮ್ಯುನಿಟಿ ಕಾಪು. ಇದನ್ನ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಗೆ ಕೊರೋನಾ ಬಂದ ಟೈಮ್ ಅಲ್ಲಿ ಇದು ಇಮ್ಯುನಿಟಿ ಕಾಪು ಎಷ್ಟೋ ಲಕ್ಷಗಳು ನಮ್ಗೆ ಹೋಗಿದೆ. ಅದನ್ನ ತಗೊಂಡವರೆಲ್ಲ ತುಂಬಾನೇ ಚೆನ್ನಾಗಿದ್ದಾರೆ. ಇಮ್ಯುನಿಟಿ ಇರೋದ್ರಿಂದ ಎಲ್ಲಾರುನು ಕೊರೋನಾ ಇಂದ ಆಚೆ ಬಂದು ಎಲ್ಲರೂ ಚೆನ್ನಾಗಿದ್ದಾರೆ. ಆದ್ರೆ ಇಮ್ಯುನಿಟಿ ಇಲ್ದೇ ಇರೋರೆಲ್ಲ ಡೆಡ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ನಮ್ಗೆ ಹೇಳ್ಬೇಕು ಅಂತಂದ್ರೆ ಆಲೋವೆರಾ ತಗೊಳಕ್ ಹೋದ್ರೆ ಆಲೋವೆರಾ ನಮ್ಗೆ ಏನೇನ್ ಕೆಲಸ ಮಾಡುತ್ತೆ? ಬಾಡಿ ಹೀಟ್ ಇದ್ರೆ ಕಮ್ಮಿ ಮಾಡುತ್ತೆ, ಹಾಗೆ ನಮ್ಮ ಹೇರ್ ಫಾಲ್ ಆಗ್ದಂಗ್ ಕಮ್ಮಿ ಮಾಡುತ್ತೆ, ಸ್ಕಿನ್ ಗ್ಲೋ ಬರುತ್ತೆ. ಹಾಗೆ ನಮ್ಗೆ ಈ ಶುಗರ್ಗೆ ನಮ್ಗೆ ಕಾಂಬಿನೇಷನ್ ಆಗಿ ಕೊಡ್ತೀವಿ. ಮತ್ತೆ ನಮ್ಗೆ ಪೈಲ್ಸ್ ಏನಾಯ್ತು, ಮೋಷನ್ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಆಗ ಅದನ್ನ ನಾವು ಆಲೋವೆರಾ ಕೊಟ್ಟಾಗ ತುಂಬಾ ಚೆನ್ನಾಗಾಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ತ್ರಿಫಲ ಕೂಡ ಅಷ್ಟೇ. ಗ್ಯಾಸ್ಟ್ರಿಕ್ ಇದು ಹೊಟ್ಟೆ ಉಬ್ರ ಬರ್ತಾ ಇದೆ, ತುಂಬಾ ಹೊಟ್ಟೆ ದಪ್ಪ ಇದೆ, ಬೊಜ್ಜು ಕರಗ್ಬೇಕು ಅಂತ ಅನ್ನೋವಾಗ ಎಲ್ಲ ಆಲೋವೆರಾನ ಏನ್ ಮಾಡ್ತಾ ಇದ್ರು, ಆಲೋವೆರಾನ ತ್ರಿಫಲನ ಕೊಡ್ತಾ ಇದ್ರು. ತ್ರಿಫಲ ನಾನ್ ಕೊಟ್ಟಿದ್ದೀನಿ, ನನ್ ಫ್ರೆಂಡ್ಗೆ ಒಂದೇ ಒಂದು ಬಾಟ್ಲ್ ಕೊಟ್ಟಿದ್ದೀನಿ. ಆ ಒಂದು ಬಾಟ್ಲಲ್ಲಿ ಅವ್ರಿಗೆ ಒಂದು ದಿವ್ಸಕ್ಕೆ 3 times 4 times ಮೋಷನ್ ಪಾಸ್ ಆಗ್ತಾ ಇತ್ತು. ಇದರಿಂದ ಅವ್ರ ಗ್ಯಾಸ್ಟ್ರಿಕ್ ಫುಲ್ ಕ್ಲಿಯರ್ ಆಯ್ತು. ಎಷ್ಟು 4 ವರ್ಷದಿಂದ ಗ್ಯಾಸ್ಟ್ರಿಕ್ ಇತ್ತು, ತುಂಬಾನೇ ಚೆನ್ನಾಗಾದ್ರು. ಒಂದು ಬಾಟ್ಲಿಗೆನೆ ಮತ್ತೆ ಇನ್ನೂ ಒಂದ್ ಬಾಟ್ಲ್ ತಗೊಳ್ತೀನಿ, ನನ್ ತುಂಬಾ ಚೆನ್ನಾಗಾಗಿದೆ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಆರೋಗ್ಯನ ತುಂಬಾ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ನೋಡಕ್ ಹೋದ್ರೆ ನಮ್ಗೆ ಶುಂಠಿ ನಿಮ್ಗೆ ಗೊತ್ತಿರೋದೆ. ನಮ್ ಥ್ರೋಟ್ ಪೈನ್ ಆಗಿರ್ಬೋದು, ನಮ್ಗೆ ಇವಾಗ ಆಗಲ್ಲ ಏನಾಗ್ತಾ ಇತ್ತು, ನನ್ಗೆ ವಾಯ್ಸ್ ಇದಾಗಿದೆ ಅಂತ ಹೇಳಿದಾಗ ಅದಕ್ಕೆ ಏನ್ ಮಾಡ್ತಾ ಇದ್ರು, ಶುಂಠಿ ಕಷಾಯ ಕುಡೀರಿ ಅಂತ ಹೇಳ್ತಾ ಇದ್ರು. ವಾಯ್ಸ್ ಬರ್ತಾನೆ ಇಲ್ಲ, ನನ್ಗೆ ವಾಯ್ಸ್ ತುಂಬಾನೇ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಅಂದಾಗ ಏನಾಗ್ತಾ ಇತ್ತು, ಶುಂಠಿ ಕಷಾಯನ ಪೆಪ್ಪರು ಶುಂಠಿ ಹಾಕಿ ಕಷಾಯ ಮಾಡಿ ಅದನ್ನ ಕೊಡ್ತಾ ಇದ್ರು. ಅದೆಲ್ಲ ಕುಡಿಯೋದ್ರಿಂದ ತುಂಬಾನೇ ಈಗ ಕೂಡ ಕುಡಿತಾ ಇದಾರೆ ಎಷ್ಟೋ ಜನ. ಅದನ್ನು ಆಯುರ್ವೇದನೇ. ಶುಂಠಿನೂ ಕೂಡ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು. ಹಾಗೇನೆ ನಮ್ಗೆ ಮುಲಾತಿ ಅಂತಂದ್ರೆ ಏನು, ನಮ್ಗೆ ಅಮೃತ ಬಳ್ಳಿ ನಾವು ಈ ಕೊರೋನಾ ಟೈಮ್ ಅಲ್ಲಿ ಏನ್ ಮಾಡಿದೀವಿ, ಅಮೃತ ಬಳ್ಳಿನ ನಾವು ಕುಡ್ದಿದೀವಿ. ಕಷಾಯ ಅಂತ ಮಾಡ್ಕೊಂಡು ಅಮೃತ ಬಳ್ಳಿ, ಪಾರಿಜಾತ ಎಲೆ ಇದನ್ನೆಲ್ಲ ನಾನು ಕಷಾಯ ತರ, ಬೇವಿನ ಸೊಪ್ಪು ಇವೆಲ್ಲ ನಾವು ಕುಡ್ದಿದೀವಿ. ಅಮೃತ ಬಳ್ಳಿ ತುಂಬಾನೇ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು. ನಮ್ಗೆ ತುಂಬಾ ಹೀಟ್ ಆಗಿದ್ದಾಗ ಇಲ್ಲ ಜ್ವರ ಬಂದಿದ್ದಾಗ ಎಲ್ಲ ಅಮೃತ ಬಳ್ಳಿ ಕಷಾಯ ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗೇನೆ ಮತ್ತೆ ನಮ್ಗೆ ಪುನರ್ರವ ಅಂತಂದ್ರೆ ಏನು, ಈಗ ನಮ್ಗೆ ಮತ್ತೆ ನಮ್ಗೆ ನೆಕ್ಸ್ಟ್ ನಮ್ಗೆ ಆಗ್ಬೇಕು, ನಮ್ಮ ಆರೋಗ್ಯ ಚೆನ್ನಾಗಿ ಇರ್ಬೇಕು ಅನ್ನೋದು ಕೂಡ ಪುನರ್ರವ ಅಂತ ಹೇಳ್ತೀವಿ. ಹಾಗೆ ಮತ್ತೆ ಆಪಲ್ ಅಂತಂದಾಗ ಏನಾಗುತ್ತೆ, ನಮ್ಗೆ ಇವಾಗ ತಿನ್ನೋದೆಲ್ಲ ಗ್ರೀನ್ ಆಪಲ್. ಗ್ರೀನ್ ಆಪಲ್ ನ ತುಂಬಾನೇ ಒಳ್ಳೇದದು, ಕಾಸ್ಟ್ಲಿ ಬೇರೆ. ಅದನ್ನ ಆಪಲ್ ಎಸ್ಟಾರ್ಟ್ಸ್ ಅದನ್ನ ಕೂಡ ಹಾಕಿ ಅದನ್ನ ಕೂಡ ಕೊಡ್ತಾ ಇದ್ದಾರೆ. ಹಾಗೇನೆ ಅದರಿಂದನೂ ಕೂಡ ಹೆಲ್ತ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಾವು ಯಾವುದೇ ಪ್ರಾಡಕ್ಟ್ ಇದರಿಂದಾನೆ ಫಸ್ಟ್ ಅಂಡ್ ಬೆಸ್ಟ್ ಅಂತ ಹೇಳ್ತೀನಿ ನಾನು ಇಮ್ಯುನಿಟಿ ಕಾಪ್ನ. ಯಾಕಂತಂದ್ರೆ ನಾನು ತಗೊಂಡಿದ್ದೀನಿ, ನನಗೆ ತುಂಬಾ ಸ್ಟ್ರೆಂತ್ ಇಲ್ಲ, ನನ್ಗೆ BP ಲೋ ಇತ್ತು, ನನ್ಗೆ ಸ್ಟೆಪ್ ಹತ್ತವಾಗ ತುಂಬಾನೇ ಕಷ್ಟ ಆಗ್ತಾ ಇತ್ತು.
ನಾನ್ ತಗೊಂಡಿದ್ದೆ ಫಸ್ಟ್ ಒನ್ ಇಮ್ಯುನಿಟಿ ಅಂತಾನೆ ಹೇಳ್ತೀನಿ. ಒಂದು ಬಾಟ್ಲಲ್ಲೇ ನನಗೆ ತುಂಬಾ ಚೆನ್ನಾಗಾಯ್ತು. ನಾನು 3 ಬಾಟಲ್ಸ್ ತಗೊಂಡು ಯೂಸ್ ಮಾಡಿದ್ದೀನಿ. ನಾನು ತುಂಬಾನೇ ಆಕ್ಟಿವ್ ಆಗಿ ಆಯ್ತು. ಮತ್ತೆ ನನ್ಗೆ ಒಳ್ಳೆ ನನಗೆ ನಡೆಯೋವಾಗೆಲ್ಲ ಟಯರ್ಡ್ ಅನ್ನೋದು ಕಮ್ಮಿ ಆಯ್ತು. ಫೀವರ್ ಅವಾಗವಾಗ ಬರ್ತಾ ಇದ್ದಿದ್ದು ಫೀವರ್ ಕಮ್ಮಿ ಆಯ್ತು ಅಂತಾನೆ ಹೇಳ್ತೀನಿ. ಎಸ್ ಮ್ಯಾಮ್. ನೆಕ್ಸ್ಟ್ ಎಸ್ ಕಾಫ್ 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 ಅಂತಂದ್ರೆ ಇವಾಗ ಅಸ್ತಮಾ ಇರ್ಬೋದು, ಒಣ ಕೆಮ್ಮು ಇರ್ಬೋದು. ಎಷ್ಟೋ ಜನಕ್ಕೆ ಬೆಳಗ್ಗೆ ಎದ್ರೆ ಸೀನ್ತಾ ಇರ್ತಾರೆ. ಎಷ್ಟು 10 ಸರಿ 15 ಸರಿ ಸೀನ್ತಾ ಇರ್ತಾರೆ. ಆಗ ನಮ್ಗೆ ಅವಾಗ ಏನಾಗುತ್ತೆ, ತುಂಬಾ ಕೋಲ್ಡ್ ಆಗ್ಬಿಟ್ಟಿರುತ್ತೆ, ಥ್ರೋಟ್ ಎಲ್ಲ ನೋವು ಬಂದ್ ಎಲ್ಲ ರೆಡ್ ಆಗ್ಬಿಟ್ಟಿರುತ್ತೆ ಮೂಗೆಲ್ಲ. ಅವಾಗ ಕಾಫ್ ತಗೊಳ್ಳೋದ್ರಿಂದ ನಾವೇನಾಗುತ್ತೆ, ಅದು ಏನೇ ಪ್ರಾಬ್ಲಮ್ ಇದ್ರೂ ಕೂಡ, ಥ್ರೋಟ್ ಇನ್ಫೆಕ್ಷನ್ ಇದ್ರೂ ಕೂಡ ಕಾಫ್ ಇಂದ ತುಂಬಾನೇ ಚೆನ್ನಾಗಾಗ್ತಾರೆ. ಅಸ್ತಮಾಗೆ ಕೂಡ ನಾನು ಕೊಟ್ಟಿದ್ದೀನಿ, ಅಲರ್ಜಿ ಕಾಪು ಇದನ್ನು ನಾನು ಕೊಟ್ಟಿದ್ದೀನಿ, ತುಂಬಾನೇ ಚೆನ್ನಾಗಿದ್ದಾರೆ. ಎಸ್ ನೆಕ್ಸ್ಟ್ ಮ್ಯಾಮ್. ಎಸ್ ಅಡಿಟ್ ಕಾಪ್ ಅಂತಂದ್ರೆ ಈಗ ಎಷ್ಟೋ ಫ್ಯಾಮಿಲಿಲಿ ತುಂಬಾನೇ ಪ್ರಾಬ್ಲಮ್ ಇದೆ. ಯಾಕಂತಂದ್ರೆ ಸಿಗರೇಟ್, ಗುಟ್ಕಾ, ಡ್ರಿಂಕ್ಸ್ ಎಲ್ಲ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಫ್ಯಾಮಿಲಿಗಳಲ್ಲಿ 2-3 ಮಕ್ಳಿರೋರಿಗೆ ಅವ್ರಿಗೆ ಎಜುಕೇಶನ್ಗೆ ದುಡ್ಡಿರಲ್ಲ. ಈ ಅಡಿಕ್ಟ್ ಆಗಿರೋದ್ರಿಂದ ಇದನ್ನ ನಾವು ಮನೇಲಿ ಅದೇ ದುಡ್ಡನ್ನ ಮನೇಲಿ ಮಕ್ಕಳಿಗೆ, ಫ್ಯಾಮಿಲಿಗೆ ಕೊಟ್ರೆ ಎಷ್ಟೋ ಚೆನ್ನಾಗ್ ಆಗ್ತಾರೆ. ಇದು ನಮ್ಗೆ ಏನಿಲ್ಲ, ಒಂದು ಬಾಟಲ್ನ ಒಂದು ಬೆಳಗ್ಗೆ ಸಾಯಂಕಾಲ 4 ಡ್ರಾಪ್ ಯಾವ್ದ್ರಲ್ಲೆಲ್ಲ ಹಾಕ್ಬೋದು, ವಾಟರ್ ಆಗ್ಬೋದು, ಊಟದಲ್ಲ ಹಾಕಿ ಅಡಿಟ್ ಕಾಪ್ ಕೊಡೋದ್ರಿಂದ ಅವರು ಡ್ರಿಂಕ್ಸ್ ಎಲ್ಲ ಬಿಡ್ತಾರೆ. ಫ್ಯಾಮಿಲಿ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಎಸ್ ನೆಕ್ಸ್ಟ್ ಮ್ಯಾಮ್. ಎಸ್ ಕಾರ್ಡಿಯಾಕಾಪ್ ಅಂತಂದ್ರೆ ಹೇಳ ಹಾಗೆ ಇಲ್ಲ. ಯಾಕೆ ಅಂತಂದ್ರೆ ನಮ್ಗೆ ಇವಾಗ ಅವಾಗೆಲ್ಲ ಸಿಂಪ್ಟಮ್ಸ್ ಯಾವ ತರ ಇತ್ತು ಅಂತಂದ್ರೆ, ಹಾರ್ಟ್ ಅಟ್ಯಾಕ್ ಬರೋವಾಗ 1 ವಾರಕ್ ಮುಂಚೆ, 3 ದಿನ ಮುಂಚೆ ಅವರಿಗೆ ಒಂದು ತಲೆ ಸುತ್ತು ಬರೋದಾಗಿರ್ಬೋದು, ಇಲ್ಲಾಂದ್ರೆ ಚೆಸ್ಟ್ ಪೈನ್ ಬರೋದಾಗಿರ್ಬೋದು. ಆಗ ಸಿಂಪ್ಟಮ್ಸ್ ಗೊತ್ತಾಗ್ತಾ ಇತ್ತು. ಆಗ ಅವ್ರ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ರು, ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗ್ತಾ ಇತ್ತು. ಈಗ ಮಾತ್ರ ಒಂದು 2 ಮಿನಿಟ್ಸ್ ಕೂಡ ಟೈಮ್ ಇಲ್ಲ. ಯಾಕಂದ್ರೆ ಎಕ್ಸಾಂಪಲ್ ತಗೊಳ್ಬೇಕು ಅಂತಂದ್ರೆ, ಮೊನ್ನೆ ಒಬ್ರು ನಮ್ಮ ಆಕ್ಟರ್ ದಿಲೀಪ್ ರಾಜ್, ನಮ್ಮ ಪುನೀತ್ ರಾಜ್ಕುಮಾರ್, 5 ನಿಮಿಷ ಕೂಡ ಅವ್ರಿಗೆ ಟೈಮ್ ಇಲ್ಲ. ಅವ್ರ ಮನ್ಸು ಮಾಡಿದ್ರೆ ಎಷ್ಟೋ ಹಾರ್ಟ್ನ ಕೊಂಡ್ಕೊಳ್ಬಹುದಾಯ್ತು, ಆದ್ರೆ ಅವ್ರಿಗೆ 5 ನಿಮಿಷ ಕೂಡ ಟೈಮ್ ಇಲ್ಲ. ಈಗ ಹುಟ್ಟಿದ ಮಗುಗೂ ಕೂಡ ನಮ್ಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. 3 ವರ್ಷದ ಮಗು, 5 ವರ್ಷದ ಮಗು, ಯಾರೇ ಆಗಿರ್ಬೋದು, 20 ವರ್ಷದ್ದು, ಇವಾಗ ಯಾರು ಏನು ಅಂತ ಇಲ್ಲ, ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಈ ಕಾರ್ಡಿಯಾಕಾಪ್ ನಾನ್ ಹೇಳ್ಬೇಕಂದ್ರೆ ಪ್ರಿಕಾಷನರ್. ಇದನ್ನ ನಾವು ಹಾರ್ಟ್ ಅಟ್ಯಾಕ್ ಬಂದ ಮೇಲೆ ತಗೋಬೇಕು ಅಂತ ಏನಿಲ್ಲ. ಹಾರ್ಟ್ ಅಟ್ಯಾಕ್ ಬರಕ್ ಮುಂಚೆನೂ ತಗೋಬಹುದು. ಸ್ಟೆಂಟ್ ಹಾಕ್ಸಿರ್ತಾರೆ, ಇಲ್ಲ ಹಾರ್ಟ್ ಪ್ರಾಬ್ಲಮ್ ಆಗಿರುತ್ತೆ, ಹಾರ್ಟ್ ಅಟ್ಯಾಕ್ ಇರುತ್ತೆ, ನಾವು ಹಾರ್ಟ್ ಆಪರೇಷನ್ ಆಗಿರುತ್ತೆ, ಏನೇ ಆಗಿದ್ರು ಕೂಡ ಇದನ್ನ ನಾವು 3 to 6 months ತಗೊಳ್ಳೋದ್ರಿಂದ ಕಾರ್ಡಿಯಾಕಾಪ್ ತುಂಬಾನೇ ಕೆಲಸ ಮಾಡುತ್ತೆ ಅಂತ ಹೇಳ್ಬೇಕು. ನಾನ್ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಪ್ರಿಕಾಷನರಿ ತಗೋಬಹುದು ಅಂತ ನಮ್ಗೆ ಯಾವಾಗ ಗೊತ್ತಾಯ್ತು, ನಮ್ ಸಂತೋಷ್ ಸರ್ ಕಡೆಯಿಂದಾನೇ ಆಗ್ಲಿ, ನಮ್ MD ಸರ್ ಕಡೆಯಿಂದ ಆಗ್ಲಿ, ನಳಿನಿ ಮೇಡಮ್ ಕಡೆಯಿಂದಾಗ್ಲಿ ಗೊತ್ತಾದಾಗಿಂದ ನಾನೇನ್ ಮಾಡಿದ್ರೆ, ನಾನು ಒಂದು 3 ಬಾಟಲ್ ತಗೊಳ್ಬೇಕು ಅಂತೇಳಿ ನಾನು ತಗೊಳಕ್ಕೆ ಸ್ಟಾರ್ಟ್ ಮಾಡಿದೀನಿ. ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಾವು ಮಾತಾಡುವಾಗ ಕಷ್ಟ ಅನ್ನಿಸ್ತಾ ಇದ್ರು ಕೂಡ ನಮ್ಗೆ ಮಾತಾಡಕ್ಕೆ ವಾಯ್ಸ್ ಕ್ಲಿಯರ್ ಆಗುತ್ತೆ ಕಾರ್ಡಿಯಾಕಾಪ್ ಇಂದ ಅಂತಾನೆ ಹೇಳ್ತೀನಿ. ಎಸ್ ಮ್ಯಾಮ್. ನೆಕ್ಸ್ಟ್ ಎಸ್ ಆರ್ಥೋಸಿಡ್ ಅಂತಂದ್ರೆ ಈಗ ನಮ್ಗೆ ಇವಾಗ ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳ್ತಾರೆ ಡಾಕ್ಟರ್. ಮಂಡಿ ನೋವು, ಕಾಲ್ ನೋವು, ಬ್ಯಾಕ್ ಪೇನು ಎಲ್ಲ ಅಂತೇಳಿ ಹೋಗ್ತಾರೆ ಡಾಕ್ಟ್ರು. ನೀವ್ ಏನಾಗಿದೆ ಏನು ಅಂತ ಅವ್ರು ಏನು ಕೇಳಲ್ಲ. ಫಸ್ಟ್ ದುಡ್ಡು ಕಟ್ಟಿಸ್ಕೊಳ್ತಾರೆ. ದುಡ್ಡು ಕಟ್ಟಿದ ತಕ್ಷಣನೇ ಬನ್ನಿ ಸ್ಕ್ಯಾನಿಂಗ್ ತೆಗಿಬೇಕು, ತೆಗಿತೀನಿ, ಎಕ್ಸ್ರೇ ತೆಗಿತೀನಿ, ತೆಗಿದಿದ ತಕ್ಷಣ ನಿಮ್ ಮಂಡಿ ಸೌದೋಗಿದೆ, ನೀವು ಆಪರೇಷನ್ ಮಾಡ್ಕೊಳ್ಳೇಬೇಕು, ಇಲ್ಲ ಅಂತಂದ್ರೆ ಆಗಲ್ಲ. ಆಪರೇಷನ್ಗೆ ಅಂತ ಹೋದಾಗ ನಮ್ಗೆ 3 to 4 lakhs ಬೇಕೇ ಬೇಕು. ಯಾಕೆಂದ್ರೆ ನನ್ ಗೊತ್ತಿದ್ದಂಗೆ, ನಮ್ಗೆ ಗೊತ್ತಿರೋರು ಮಣಿಪಾಲ್ ಬನಶಂಕರಿಲಿ ಮಣಿಪಾಲ್ ಹಾಸ್ಪಿಟ್ಲಲ್ಲಿ 1 ಕಾಲ್ ಆಪರೇಷನ್ ಮಾಡಕ್ಕೆ 5 lakhs ಆಗಿದೆ. ಅದ್ರಲ್ಲಿ ಅಲ್ಲಿಗೆ 2 ಕಾಲು ಮಾಡಿದಾಗ 10 lakhs ಆಗಿದೆ. ಅದಕ್ಕೆ ಮತ್ತೆ ಅದು ಸರಿ ಹೋಗಿಲ್ಲ ಅವ್ರಿಗೆ. ಒಂದು 5 years ಆದ್ಮೇಲೆ ಮತ್ತೆ ಬ್ಯಾಕ್ ಬಂದಿದೆ. ನಾನ್ ಹೇಳ್ತೀನಿ ಅಂತಂದ್ರೆ, ನಮ್ಮ ಮಂಡಿ ಸೌದಿದೆ ಅಂತ ಡಾಕ್ಟರ್ ಹೇಳ್ದಾಗ ಅದ್ರಲ್ಲಿ ಜೆಲ್ ಉತ್ಪತ್ತಿ ಕಮ್ಮಿ ಆಗಿರುತ್ತೆ. ಅದು ಜೆಲ್ ಉತ್ಪತ್ತಿ ನಮ್ಗೆ ಬಂದಾಗ ಅದನ್ನ ನಾವು ನಮ್ಮ ಆರ್ಥೋಸಿಡ್ ಕಾಪ್ ತಗೊಳ್ಳೋದ್ರಿಂದ 3 to 6 months ಜೆಲ್ ಉತ್ಪತ್ತಿಯಾಗಿ ನಾವು ಹಾಸ್ಪಿಟ್ಲಿಗೆ, ನಮ್ಮ MD ಸರ್ ಹೇಳ್ತಾ ಇದ್ರು, ಹಾಸ್ಪಿಟ್ಲಿಗೆ ಹೋಗಿರೋರು ನೀವು ಮಂಡಿ ಚಿಪ್ ಆಪರೇಷನ್ ಮಾಡ್ಕೊಳಕ್ಕೆ ದುಡ್ಡಿಲ್ಲ, ಬೇಡ ಅಂತ ವಾಪಸ್ ಬನ್ನಿ, ನಾನ್ ಸರಿ ಮಾಡ್ತೀನಿ ಅಂತ ಹೇಳಿದ್ರು ಒಂದ್ ಮೀಟಿಂಗ್ ಅಲ್ಲಿ. ನನಗೆ ತುಂಬಾನೇ ಚೆನ್ನಾಗಿ ಜ್ಞಾಪಕ ಇದೆ. ಇದು ನಮ್ಗೆ ಎಲ್ಲಾ ತರಾನು ಯೂಸ್ ಆಗುತ್ತೆ. ಮಂಡಿ ಚಿಪ್ಪು ಸೌದಿರೋದು ಜೆಲ್ ಉತ್ಪತ್ತಿಯಿಂದ
ಅದೇನಾಗುತ್ತೆ ಮಂಡಿ ಕ್ಲಿಯರ್ ಆಗಿ ಚೆನ್ನಾಗಾಗುತ್ತೆ, ನಮ್ಗೆ ದುಡ್ಡು ಕೂಡ ಸೇವ್ ಆಗುತ್ತೆ, ಲಕ್ಷಗಳು. ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಒಂದು ಕಾಲಲ್ಲಿ ಆಪರೇಷನ್ ಮಾಡಿಸಿ ನಾವು ಇನ್ನೊಂದು ಕಾಲಿಗೆ ಡಿಪೆಂಡ್ ಆಗ್ತೀವಿ, ಆ ಕಾಲ್ ಮೇಲೆ ನಾವು ನಡಿತೀವಿ. ಆಗ ಏನಾಗುತ್ತೆ, ಇದು ಕಾಲ್ ಚೆನ್ನಾಗಾದ್ಮೇಲೆ ಈ ಕಾಲ್ ಪ್ರಾಬ್ಲಮ್ ಆಗುತ್ತೆ. ಎರಡೂ ಕಾಲು ಆಪರೇಷನ್ ಮಾಡಿಸ್ತೀವಿ, ದುಡ್ಡು ಹೋಯ್ತು ಏನು ಅಂತ. ಅದು ರೆಸ್ಟ್ ತಗೊಳಕ್ ಒಬ್ರು ಬೇಕು, ಒಬ್ರು ಇರ್ಲೇಬೇಕು 1 year ಅವ್ರನ್ನ ನೋಡ್ಕೊಳಕ್ಕೆ. ಅದಾಗಿದ ತಕ್ಷಣನೇ 4-5 years ನೆಕ್ಸ್ಟ್ ಬ್ಯಾಕ್ ಮತ್ತೆ 2 ಕಾಲು ಸೇಮ್ ಇದೆ ಆಗುತ್ತೆ. ನಾನು ನೋಡಿದೀನಿ, ನನಗ್ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ. ಅದ್ರಿಂದ ನಮ್ ಪ್ರಾಡಕ್ಟು ಅಷ್ಟು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ತೀನಿ. ಎಸ್ ಮ್ಯಾಮ್, ನೆಕ್ಸ್ಟ್ ಸ್ವಲ್ಪ ಸೈಡ್ಗೆ ಬೇಬಿ ಕಾಪ್, ಸ್ವಲ್ಪ ಈ ಕಡೆ ಸುನೀತಾ ಮ್ಯಾಮ್. ಎಸ್, ಬೇಬಿ ಕಾಪ್ ಅಂತಂದ್ರೆ ಈಗ ನಮ್ಗೆ ಮಕ್ಕಳಿಗೆ ಬೆಳವಣಿಗೆ ಇರಲ್ಲ, ತುಂಬಾ ಕುಳ್ಳಗಿರ್ತಾರೆ. ಅವರು ಒಂದು 6th 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ರು ಕೂಡ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ ಕೇಳತ್ತಾರ. ತುಂಬಾ ಬೆಳವಣಿಗೆನೆ ಇರಲ್ಲ. ಮತ್ತೆ ಅವ್ರಿಗೆ ತುಂಬಾ ವೈರಲ್ ಫೀವರ್ ಅಂತ ಇರ್ಬೋದು, ಬ್ಯಾಕ್ ಟು ಬ್ಯಾಕ್ ಫೀವರ್ ಬರ್ತಾ ಇರ್ಬೋದು, ಇಲ್ಲಾಂದ್ರೆ ಅವ್ರಿಗೆ ಮರ್ತಿರ್ಬೋದು, ಓದ್ತಾ ಇರೋದು ಮರಿತಾನೆ ಇರ್ಬೋದು. ಆ ಬೇಬಿ ಕಾಪ್ ಎಷ್ಟು ಕೆಲಸ ಮಾಡುತ್ತೆ ಅಂದ್ರೆ ಮಕ್ಕಳಿಗೆ, ಅವ್ರು ಊಟ ಮಾಡದೆ ಇರೋದು, ಡೈಜೆಷನ್ ಆಗದೆ ಇರೋದಕ್ಕೆ ಎಲ್ಲ ಬೇಬಿ ಕಾಪ್ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. 1 year ಬೇಬಿಯಿಂದಾನೇ ನಾವು ಬೇಬಿ ಕಾಪ್ನ ಕೊಡ್ಬೋದು ಅಂತಾನೆ ಹೇಳ್ತೀನಿ. ಡೈಬೋಕಾಪ್ ಅಂದ್ರೆ ಡೈಬೋಕಾಪ್ ಅಂದ್ರೇನೆ ಕೂಡ ಶುಗರ್ ಎಲ್ರಿಗೂ ಇರುತ್ತೆ, ಬಟ್ ಅದು ನಮ್ಗೆ ಹೈ ಆಗ್ಬಾರ್ದು ಶುಗರು. ಆಗೆಲ್ಲ ಹೇಳ್ತಾ ಇದ್ರು ಶುಗರ್ ಇಲ್ದೇ ಇರೋ ಮನೇಲಿ ಹೋಗಿ ಸಾಸಿವೆ ತಗೊಬನ್ನಿ ಅಂತ ಹೇಳಿ. ಈಗ ಎಲ್ಲಾರ್ಗು ಶುಗರ್ ಇದೆ, ಎಲ್ಲಾರ ಮನೇಲೂ ಪ್ರಾಬ್ಲಮ್ ಇದೆ. ಹುಟ್ಟಿದ ಮಗುಗೆ ಶುಗರ್ ಇದೆ. ಏನೇ ಮಾಡಿದ್ರು ಕೂಡ ಅದನ್ನ ಲೈಫ್ ಲಾಂಗ್ ಟ್ಯಾಬ್ಲೆಟ್ ತಗೊಳ್ಬೇಕು. ಯಾಕಂದ್ರೆ ಆ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಟ್ಯಾಬ್ಲೆಟ್ ತಗೊಳ್ತಾ ಏನಾಗುತ್ತೆ, ಇನ್ಸುಲಿನ್ಗೆ ಹೋಗುತ್ತೆ. ಇನ್ಸುಲಿನ್ ತಗೊಳ್ಳೇಬೇಕು. ನಾವು ಈ ಡೈಬೋಕಾಪ್ನ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಮತ್ತೆ ಒಂದು 3 months 4 months ಅಲ್ಲಿ ನಮ್ಗೆ ರಿಸಲ್ಟ್ ಬಂದು ನಾವು ಫುಡ್ ಅಲ್ಲಿ ಕಂಟ್ರೋಲ್ ಮಾಡ್ಕೋಬಹುದು ಅಂತಾನೆ ಹೇಳ್ತೀನಿ. ನಮ್ಗೆ ಶುಗರ್ನ ಲೈಫ್ ಲಾಂಗ್ ಶುಗರ್ ಟ್ಯಾಬ್ಲೆಟ್ ತಗೊಳ್ಳೋದ್ ತಪ್ಸುತ್ತೆ, ಹಾಗೆ ಇನ್ಸುಲಿನ್ಗೆ ಹೋಗೋದ್ ತಪ್ಸುತ್ತೆ ಅಂತಾನೆ. ಇದರಿಂದ ನಮ್ಗೆ ಗ್ಯಾಂಗ್ರೀನ್ ಆಗುತ್ತೆ, ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಮ್ಮ ಪ್ರಾಡಕ್ಟ್ ಅಲ್ಲಿ ದಮ್ ಇದೆ, ಆದ್ರೆ ನಮ್ಮ ಪ್ರಾಡಕ್ಟ್ ತುಂಬಾನೇ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ತೀನಿ. ಎಸ್ ಮ್ಯಾಮ್, ನೆಕ್ಸ್ಟ್. ಎಸ್, ಬೂಮ್ ಕಾಪ್ ಅಂತಂದ್ರೇನೆ ಆಗೆಲ್ಲ ಹೇಳ್ತಾ ಇದ್ರು ಲೇಡೀಸ್ಗೆ ಮಕ್ಳಾಗಲ್ಲ, ಬಂಜೆ ಅಂತ ಹೇಳ್ತಾ ಇದ್ರು ಅವಾಗೆಲ್ಲ. ಈಗ ಇದು ಬಂದು ಜೆಂಟ್ಸ್ಗೆ ಇದು ಬೂಮ್ ಕಾಪ್ ಕೊಡ್ಬೋದು. ಯಾಕೆ ಅಂತಂದ್ರೆ ಅವ್ರಿಗೆ ಜೆಂಟ್ಸ್ಗೆ ಕೂಡ ಮಕ್ಳಾಗಲ್ಲ ಅನ್ನೋ ತರ ಮಾತು. ಯಾಕೆ ಅಂತಂದ್ರೆ ಈಗ ಫೋನ್ 2-3 ಇಟ್ಕೊಂಡಿರ್ತಾರೆ, ಫೋನು ಪ್ಯಾಕೆಟ್ ಅಲ್ಲಿ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತೆ ಸ್ಪರ್ಮ್ ಕೌಂಟು ಜಾಸ್ತಿ ಆಗುತ್ತೆ ಬೂಮ್ ಕಾಪ್ ತಗೊಳ್ಳೋದ್ರಿಂದ. ಮತ್ತೆ ವೆರಿಕೋಸ್ ಆಗಿರ್ಬೋದು, ಮತ್ತೆ ನಮ್ಗೆ ಸ್ಟ್ರೋಕ್ ಆಗಿರ್ಬೋದು. ಸ್ಟ್ರೋಕ್ ಆಗಿರೋರು ಕೂಡ ತಗೊಂಡು ಎಷ್ಟೋ ಜನ ನಡೆದಿದ್ದಾರೆ ಇದನ್ನ ಬೂಮ್ ಕಾಪು. ನಾವು ಬೂಮ್ ಕಾಪ್ನ ತುಂಬಾ ಜನ ಯೂಸ್ ಮಾಡಿದರೆ ತುಂಬಾನೇ ಚೆನ್ನಾಗಾಗಿದೆ ಅಂತಾನೆ ಹೇಳ್ತೀನಿ. ಎಸ್, ಲಿವೋಕಾಪ್ ಅಂದ್ರೆ ಈಗ ಲಿವರ್ನ ನಾವು ಏನೇ ಆದ್ರೂನು ಫಸ್ಟ್ ನಾವು ಕೊಡ್ಬೇಕಾಗಿದ್ದು ಲಿವೋಕಾಪ್. ಯಾಕಂದ್ರೆ ಇದು ನಮ್ಗೆ ಡೈಜೆಷನ್ ಆಗಿರ್ಬೋದು, ಲಿವರ್ನ ಕ್ಲೀನ್ ಮಾಡಿ ಲಿವರ್ ಚೆನ್ನಾಗಿತ್ತು ಅಂದ್ರೆ ನಮ್ಗೆ 90% ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಲಿವರ್ ನಾವು ಬ್ರಷ್ ಮಾಡ್ತೀವಿ, ಆದ್ರೆ ಹೊಟ್ಟೆ ಒಳಗೆ ಲಿವರ್ನ ನಾವು ಬ್ರಷ್ ಹಾಕಿ ಕ್ಲೀನ್ ಮಾಡಕ್ಕೆ ಆಗೋದಿಲ್ಲ, ಯಾರು ಮಾಡಕ್ಕಾಗಲ್ಲ. ನಾವು ಈ ಲಿವೋಕಾಪ್ ಇಂದಾನೆ ನಮ್ಮ ಲಿವರ್ ತುಂಬಾ ಚೆನ್ನಾಗಾಗುತ್ತೆ. ಲಿವರ್ ಹಾಳಾಯ್ತು ಅಂತಂದ್ರೆ ಲಿವರ್ನ ತಗೊಳಕ್ಕೆ ಆಗಲ್ಲ, ಲಕ್ಷಗಟ್ಲೆ ತಗೋಬೇಕು. ಅದನ್ನು ಕೂಡ ನಮ್ಗೆ ಸಿಗಲ್ಲ ಅಂತಾನೆ ಹೇಳ್ಬೋದು. ನಮ್ಮ ಪ್ರಾಡಕ್ಟ್ ಅಲ್ಲಿ ನಾನು ಹೇಳೋದು ಫಸ್ಟ್ ಲಿವೋಕಾಪ್ ತಗೊಳ್ಳಿ ಅಂತಾನೆ ಹೇಳ್ತೀನಿ. ಎಸ್ ಮ್ಯಾಮ್. ಎಸ್, ಗೈನೋಕಾಪ್ ಈಗ ಲೇಡೀಸ್ಗೆ ಮಕ್ಳಾಗಲ್ಲ ಅನ್ನೋದಕ್ಕೆ ಆಗ್ಲಿ, ನಮ್ಮಲ್ಲಿ ಎಷ್ಟೋ ವರ್ಷ ಆದ್ಮೇಲೂ ಕೂಡ ನಮ್ಮ ಗೈನೋಕಾಪ್ ಇಂದ ಮಕ್ಳಾಗಿದ್ದಾರೆ. ನಾವು ನಳಿನಿ ಮೇಡಮೇ ಕೊಟ್ಟಿದ್ದಾರೆ. ಎಷ್ಟು 20 ವರ್ಷ ಮಕ್ಳು ಇಲ್ದೇ ಇರೋರು ಕೂಡ ಆಗಿದೆ. ಹಾಗೆ ವೈಟ್ ಡಿಸ್ಚಾರ್ಜ್ ಇರ್ಬೋದು, ಇವಾಗ ನಮ್ಗೆ ಮಕ್ಕಳು ಚಿಕ್ಕ ಮಕ್ಕಳು 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ಗೆಲ್ಲ ಮೆಚೂರ್ಡ್ ಆಗ್ತಾ ಇದ್ದಾರೆ.
ಅವ್ರ ಗರ್ಭಕೋಶದಲ್ಲಿ ಏನೇ ಪ್ರಾಬ್ಲಮ್ ಬರ್ದೇ ಇರೋದಕ್ಕೆ ಆಗ್ಲಿ, ಇಲ್ಲ ಮಂತ್ಲಿ ಪ್ರಾಬ್ಲಮ್ ಡೇಟ್ ತಪ್ಪಿರ್ಬೋದು, 2 months 3 months ಗ್ಯಾಪ್ ಇರ್ಬೋದು, ಅದೇ ಆಗಿರ್ಬೋದು. ಮತ್ತೆ ನಮ್ಗೆ ಗರ್ಭಕೋಶದಲ್ಲಿ ಗುಳ್ಳೆ, ಮತ್ತೆ ಗರ್ಭಕೋಶ ತೆಗಿಲೇಬೇಕು, ನಾವು ಆಪರೇಷನ್ ಮಾಡ್ಲೇಬೇಕು ಅಂತಾರೆ ಡಾಕ್ಟ್ರು. ಆದ್ರೆ ಇದನ್ನ ತಗೊಳ್ಳೋದ್ರಿಂದ ಯಾವ ಆಪರೇಷನ್ ಬೇಡ, ಯಾವ್ದಿಲ್ಲ, ಮಕ್ಳಾಗೋ ಚಾನ್ಸ್ ಇದೆ, ಎಲ್ಲ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ತೀನಿ. ಎಸ್ ಮ್ಯಾಮ್. ಎಸ್, ಥೈರೋಕಾಪ್ ಅಂತಂದ್ರೆ ಥೈರಾಯ್ಡ್. ಈಗ 2 ತರ ಥೈರಾಯ್ಡ್ ಇದೆ. ಈಗ ಹೈಪರ್ ಥೈರಾಯ್ಡ್, ಹೈಪೋಥೈರಾಯ್ಡ್ ಅಂತಾರೆ. ಆ ಥೈರಾಯ್ಡ್ ಏನಾಗುತ್ತೆ ಅಂತಂದ್ರೆ, ಇದು ನಮ್ಗೆ ಮಕ್ಳಾಗಕ್ ಮುಂಚೆ ಥೈರಾಯ್ಡ್ ಇತ್ತು ಅಂತಂದ್ರೆ ಮಕ್ಳಾಗೋ ಚಾನ್ಸೇ ಇಲ್ಲ ಅಂತ ಹೇಳ್ತೀನಿ. ಇದು ಥೈರಾಯ್ಡ್ ತಗೊಂಡು ನಾವ್ ಏನ್ ಮಾಡ್ಬೇಕು, ಹಾಸ್ಪಿಟ್ಲದು ಕೂಡ ಟ್ಯಾಬ್ಲೆಟ್ ತಗೊಳ್ತಾ ನಮ್ಗೆ ರಿಸಲ್ಟ್ 3 months 2 months ಅಲ್ಲಿ ರಿಸಲ್ಟ್ ನಾವು ಫಸ್ಟ್ ಚೆಕ್ ಮಾಡಿರ್ಬೇಕು. ಥೈರಾಯ್ಡ್ ನ ನಾವು ಥೈರೋಕಾಪ್ ಯೂಸ್ ಮಾಡ್ಬೇಕು. ನೆಕ್ಸ್ಟ್ 1 month 2 months ಚೆಕ್ಅಪ್ ಮಾಡಿಸ್ತಾ ಇರ್ಬೇಕು. ನಿಮ್ಗೆ 3 months ಯಾವ ತರ ಏನು ಅಂತೇಳಿ ಗೊತ್ತಾಗುತ್ತೆ. ನೀವು ಇದು ತಗೊಂಡು ನಮ್ಗೆ ಎಷ್ಟು ಮಕ್ಕಳು ಆಗದೆ ಇರೋರು ಕೂಡ ನಮ್ಗೆ ಥೈರೋಕಾಪು ಯೂಸ್ ಮಾಡೋದ್ರಿಂದ ಇವಾಗ ಏನಾಗುತ್ತೆ ಅಂತಂದ್ರೆ, ಮಕ್ಳು ಆಗಲ್ಲ ಅಂದಿರ್ತಾರೆ. ಥೈರಾಯ್ಡ್ ಕ್ಲಿಯರ್ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಮಕ್ಳು ಆಗೇ ಆಗುತ್ತೆ. ಥೈರೋಕಾಪು ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಎಸ್ ಮ್ಯಾಮ್. ಎಸ್, ಪೈಲೋಕಾಪ್ ಅಂತಂದ್ರೆ ಹೇಳ್ಕೊಳಕ್ಕೆ ಆಗದೆ ಇರೋಂತ ಜಾಗದಲ್ಲಿ ಇರುತ್ತೆ, ಗೊತ್ತಾಗುತ್ತೆ. ಯಾಕೆಂದ್ರೆ ಬ್ಲಡ್ ಬರೋದಾಗಿರ್ಬೋದು, ತುಂಬಾನೇ ಪ್ರಾಬ್ಲಮ್ ಆಗುತ್ತೆ, ಡೈಜೆಷನ್ ಆಗಲ್ಲ. ಮತ್ತೆ ಏನಾದ್ರೂ ನಾವು ಗಟ್ಟಿದು ತಿಂದ್ರೆ ನಮ್ಗೆ ಮೋಷನ್ ಪಾಸ್ ಆಗಲ್ಲ. ಪೈಲೋಕಾಪ್ ನಾವು ತಗೊಂಡು ಇದು ನಾವು ಪೈಲೋಕಾಪ್ ನಾವು ಡಾಕ್ಟ್ರು ನಮ್ಗೆ ಅಷ್ಟು ಎಜುಕೇಶನ್ ಇದೆ, ಡಾಕ್ಟ್ರು ತಪ್ಪು ಹೇಳ್ತಾ ಇದಾರೆ ಅಂತ ಹೇಳ್ತಾ ಇಲ್ಲ. ಆಪರೇಷನ್ ಮಾಡ್ತಾರೆ, ಹಾಸ್ಪಿಟ್ಲಿಗೆ ಹೋದ್ರೆ ಆಪರೇಷನ್ ಮಾಡಿದ್ರೆ ಅದು ನಮ್ಗೆ ಬೇರ್ ಸಮೇತ ಆಪರೇಷನ್ ಮಾಡಲ್ಲ. ಯಾಕೆಂತಂದ್ರೆ ನಾವ್ ಇವಾಗ ನಾವು ರೋಸ್ ಕಡ್ಡಿ ಕಟ್ ಮಾಡಿದಾಗ ಅದು ಯಾವ ತರ 4-5 ಕಡೆ ಈ ತರ ಯಾವ ತರ ಚಿಗುರುತ್ತೆ, ಆ ತರ ಅದು ಮತ್ತೆ ಚಿಗುರ್ಕೊಳ್ಳುತ್ತೆ. ನಮ್ಗೆ ಯಾವುದೇ ಕಾರಣಕ್ಕೂನು ಪೈಲ್ಸ್ ಕ್ಲಿಯರ್ ಆಗಲ್ಲ. ಅದು ನಮ್ಮ ಪ್ರಾಡಕ್ಟ್ ಇಂದ ಬೇರ್ ಸಮೇತ ನಿಮ್ಗೆ 3 months 4 months ಅಲ್ಲಿ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಬೇರ್ ಸಮೇತ ಕ್ಲಿಯರ್ ಆಗುತ್ತೆ, ಬ್ಲಡ್ ಸ್ಟಾಪ್ ಆಗುತ್ತೆ, ಆರೋಗ್ಯವಾಗಿರ್ತಾರೆ ಅಂತಾನೆ ಹೇಳ್ಬೋದು. ಎಸ್ ಮ್ಯಾಮ್. ಎಸ್, ಸ್ಟೋನೋಕಾಪ್ ಅಂದ್ರೆ ಕಿಡ್ನಿಲಿ ಕಲ್ಲು. ಸ್ಟೋನೋಕಾಪು ಇದೆ ಇವಾಗ 12 mm 15 mm ಎಷ್ಟೇ ಇದ್ರೂ ಕೂಡ ನಮ್ಮ ಸ್ಟೋನೋಕಾಪ್ ತಗೊಳ್ಳೋದ್ರಿಂದ ನಮ್ಗೆ ಅದು ಸ್ಟೋನು ಬರ್ತಾ ನಿಮ್ಗೆ ಕಡಿಮೆ ಆಗಿ ಯೂರಿನ್ ಮುಖಾಂತರ ಪಾಸ್ ಆಗಿ ನಮ್ಗೆ ಸ್ಟೋನೇ ಇಲ್ದಾಗ ಆಗುತ್ತೆ. ಅದು ಏನಾಗುತ್ತೆ ಅಂತಂದ್ರೆ ನೆಕ್ಸ್ಟ್ ನಾವು ಆಪರೇಷನ್ ಮಾಡಕ್ಕೆ ಭಯ ಬಿದ್ದು, ಏನು ನೀವು ನಿಮ್ ಕೈಲಿ ಆಗುತ್ತಾ ಅಂತ ಹೇಳಿ ಎಷ್ಟೋ ಜನ ಹಾಸ್ಪಿಟ್ಲಿಗೆ ಹೋಗಿ ನಾವು ಆಪರೇಷನ್ ಮಾಡಿಸ್ಕೊಂಡ್ರು ಕೂಡ ಏನಾಗುತ್ತೆ, ಅವರು ಅದನ್ನ ಒಬ್ಬೊಬ್ರು ಬಸ್ಟ್ ಮಾಡಿದಾಗ ನಮ್ಗೆ ಇಷ್ಟು ದಪ್ಪ ಕಲ್ಲಿದೆ ಅಂತ ತಿಳ್ಕೊಡಿ. ಅದು ಮಾಡಿದಾಗ ನಮ್ಗೆ ಇಷ್ಟು ಪೀಸ್ ಆದ್ರೂ ಹೋಗಿ ಎಲ್ಲಾದ್ರೂ ನಮ್ಮ ಬಾಡಿಲಿ ಎಲ್ಲಾದ್ರೂ ಹೋಗಿ ಸೇರ್ಕೊಳ್ಳುತ್ತೆ. ಅದು ಮತ್ತೆ ನಮ್ಗೆ ಬರುತ್ತೆ ಅಂತಾನೆ ಹೇಳ್ಬೋದು. ಸ್ಟೋನೋಕಾಪ್ ತಗೊಳ್ಳೋದ್ರಿಂದ ಎಷ್ಟೇ ಇರ್ಲಿ ಅದು ಯೂರಿನ್ ಮುಖಾಂತರ ಪಾಸ್ ಆಗಿ ತುಂಬಾ ಆರೋಗ್ಯವಾಗಿರ್ತಾರೆ ಅಂತಾನೆ ಹೇಳ್ಬೋದು. ಎಸ್ ಮ್ಯಾಮ್. ಎಸ್, ಅಲರ್ಜಿಕಾಪ್ ಅಂತಂದ್ರೆ ಈಗ ತಾನೇ ನಾನು ಹೇಳ್ದೆ, ಅಸ್ತಮಾಗಿರ್ಬೋದು, ಮತ್ತೆ ತುಂಬಾನೇ ಅವ್ರಿಗೆ ಕೆಮ್ಮು ಅದು ಏನಾಗ್ತಾ ಇರುತ್ತೆ ಅಂತಂದ್ರೆ ಯಾವಾಗೂ ಸೀನ್ ಬರ್ತಾನೆ ಇರುತ್ತೆ. ಮತ್ತೆ ಇಚ್ಚಿಂಗು ಯಾವ್ದು ನಾವು ಇವಾಗ ಏನಾದ್ರೂ ತಿನ್ನೋಕ್ ಹೋದ್ರೆ ಒಂದು ಬ್ರಿಂಜಾಲ್ ತಿಂದ್ರೆ ಒಂದು ಇಚ್ಚಿಂಗ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಇವಾಗ ಅದ್ರಿಂದ ಈ ಅಲರ್ಜಿ ಕಾಪ್ ತಗೊಳ್ಳೋದ್ರಿಂದ ನಮ್ಗೆ ಯಾವ್ದೂನು ಪ್ರಾಬ್ಲಮ್ ಆಗಲ್ಲ. ಪೇಸ್ಟ್ ಕೂಡ ನಾವ್ ಅಲರ್ಜಿಗೆ ಕೂಡ ಹಚ್ಬೋದು ಅಂತಾನೆ ಹೇಳ್ತೀನಿ. ಅಲರ್ಜಿ ಕಾಪಿನ ತುಂಬಾನೇ ಎಷ್ಟೋ ಜನಕ್ಕೆ ಆಗಿದೆ. ಬಟ್ ನಾನೊಬ್ರು ಪೊಲೀಸ್ ಅವ್ರಿಗೆ ಕೊಟ್ಟಿದ್ದೀನಿ. ಅವ್ರಿಗೆ ತುಂಬಾ ಕಾಫು, ಮಳೆ ಸೀಸನ್ ಬಂದ್ರೆ ಕೆಮ್ಮು, ಅಲರ್ಜಿ ಯಾವಾಗೂ ಸೀನು ಅವ್ರು ಅಲ್ಲಿ ಡ್ಯೂಟಿ ಮಾಡಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ನಾನು ಒಂದು ಕಾಪು ಮತ್ತೆ ಅಲರ್ಜಿ ಕಾಪು ಕೊಟ್ಟಿದ್ದೀನಿ. ಅವ್ರು 3 months ತಗೊಂಡು ತುಂಬಾನೇ ಚೆನ್ನಾಗಿದ್ದಾರೆ. ಎಸ್ ಮ್ಯಾಮ್. ಎಸ್, ತ್ರಿಫಲಾ ಅಂತಂದ್ರೆ ಹೇಳೋ ಹಾಗೆ ಇಲ್ಲ. ನಾನು ಹೇಳಿದೆ, ಒಂದು ಗ್ಯಾಸ್ಟ್ರಿಕ್, ಮತ್ತೆ ನಮ್ಗೆ ಊಟ ಮಾಡಿದ್ರೆ ಹೊಟ್ಟೆ ಉಬ್ರ ಬರುತ್ತೆ. ಹಾಗೇನೆ ನಾವು ಏನು ತಿನ್ನಕ್ಕೆ ಇಷ್ಟ ಆಗಲ್ಲ. ಗ್ಯಾಸ್ಟ್ರಿಕ್ ಆಯ್ತು ಅಂದ್ರೆ ಅದು ಹೊಟ್ಟೆ ಹಿಡಿದ್ರೆ ನಾವು ಎದ್ದು ಓಡಾಡಕ್ ಕೂಡ ಆಗಲ್ಲ. ಇಂಜೆಕ್ಷನ್ ಹಾಕೊಡ್ಲೇಬೇಕು, ಇಲ್ಲ ಅಂದ್ರೆ ಅದು ಕ್ಲಿಯರ್ ಆಗಲ್ಲ. ಆ ತರ ಇರೋಂಥದ್ದು. ಮೋಷನ್ ಪಾಸ್ ಆಗಲ್ಲ,
ನಮ್ಮ ತ್ರಿಫಲ ಜ್ಯೂಸ್ ತಗೊಳ್ಳೋದ್ರಿಂದ 1 month ಗೆ ರಿಸಲ್ಟ್ ಬಂದಿದೆ, ಮೋಷನ್ ಪಾಸ್ ಆಗಿದೆ, ಗ್ಯಾಸ್ಟ್ರಿಕ್ ಕ್ಲಿಯರ್ ಆಗಿದೆ, ಆರೋಗ್ಯವಾಗಿದ್ದಾರೆ. ಎಸ್. ಬ್ರೈನ್ ಬ್ರೈನ್ ಕಾಪ್. ಈಗ ಬ್ರೈನ್ ಕಾಪು ಈಗ ನಾವೇ ಏನಿಲ್ಲ, ಬ್ರೈನ್ ಕಾಪು ನಾವೇ ಇವಾಗ ಎಷ್ಟೋ ಸರಿ ಅಯ್ಯೋ ಮನೇಲಿ ಹೊರಗಡೆ ಹೋಗಿದ್ದೀವಿ, ಕೀ ಎಲ್ಲಿ ಬಿಟ್ಟು ಬಂದ್ವಿ, ಕೀ ಹಾಕದ್ವಾ ಇಲ್ವಾ, ಸ್ಟವ್ ಆಫ್ ಮಾಡದ್ವಾ ಇಲ್ವಾ ಅನ್ನೋದು ಒಂದು ಮರುವಿನ ಶಕ್ತಿ ಅಂತ ಇರುತ್ತೆ. ಬ್ರೈನ್ ಕಾಪಿಂದ ಈ ಚಿಕ್ಕವರಿಂದ ದೊಡ್ಡವರವರೆಗೂ ತಗೋಬಹುದು. ಇದು ಮಕ್ಕಳಿಗೆ ನಮ್ಗೆ ಏನಾಗುತ್ತೆ ಅಂತಂದ್ರೆ, ಓದಿರೋದು ಮಕ್ಕಳಿಗೆ ಜ್ಞಾಪಕ ಇರುತ್ತೆ. ಇವತ್ತು ಓದಿರೋದು ನಾಳೆ ಜ್ಞಾಪಕ ಇರಲ್ಲ. ಕೇಳ್ತಾರೆ ಏನಮ್ಮ ಹೇಳ್ದೆ ಅಂತಂದ್ರೆ ನಂಗೆ ಮರ್ತೋಯ್ತು ಅಂತಾರೆ. ಆದ್ರೆ ಬ್ರೈನ್ ಕಾಪ್ ತಗೊಳ್ಳೋದ್ರಿಂದ ದೊಡ್ಡವರು ಅಷ್ಟೇ ಚಿಕ್ಕವರು ಅಷ್ಟೇ ತಗೊಳ್ಳೋದ್ರಿಂದ ನಾವು ಅದು ತುಂಬಾನೇ ಬ್ರೈನ್ ಅಲ್ಲಿ ಕೆಲಸ ಮಾಡಿ ನಾವು ತುಂಬಾ ಆಕ್ಟಿವ್ ಆಗಿ ಇರ್ತೀವಿ. ನಮ್ಗೆ ಮರುವು ಅನ್ನೋದನ್ನು ಕಡಿಮೆ ಆಗುತ್ತೆ. ಮಕ್ಕಳಿಗೂ ಕೂಡ ಅಷ್ಟೇ ತುಂಬಾ ಆಕ್ಟಿವ್ ಆಗಿ ಇರ್ತಾರೆ ಅಂತಾನೆ ಹೇಳ್ಬೋದು. ಎಸ್. ನೆಕ್ಸ್ಟ್ ಮ್ಯಾಮ್. ನೋನಿ. ಎಸ್. ನೋನಿ ಅಂತ ಅಂದ್ರೆ ನೋನಿ ಹಣ್ಣು ಅಂತಂದ್ರೇನೆ ಅದು ತುಂಬಾನೇ ಕಾಸ್ಟ್ಲಿ. ಯಾಕಂತಂದ್ರೆ ನಾನ್ ಬೇರೆ ನೋಡಿದೀನಿ, ಬಟ್ ನಾನು ಬೇರೆ ಕಂಪನಿ ಹೇಳ್ಬಾರ್ದು. ಬಟ್ ಕೆಮಿಕಲ್ ಹ್ಯಾಡ್ ಆಗಿರುತ್ತೆ ನೋನಿಲಿ. ಆದ್ರೆ ನಮ್ಮ ಕಂಪನಿದು 95% ನೋನಿ ಹಣ್ಣಿದೆ. ಅದು ಬಂದು ಫುಲ್ಲು ನಮ್ಗೆ ನಮ್ಮ ಸೆಲ್ಸ್ ಎಲ್ಲ ಆಕ್ಟಿವ್ ಮಾಡುತ್ತೆ. ಇವಾಗ ಸತ್ತೋಗಿರೋ ಸೆಲ್ಸ್ನೆಲ್ಲ ಫುಲ್ ಆಕ್ಟಿವ್ ಮಾಡುತ್ತೆ ನೋನಿ ಜ್ಯೂಸು. ಎಲ್ಲಾರು ತಗೋಬಹುದು. ಮತ್ತೆ ಗ್ಯಾಂಗ್ರೀನ್ಗೆ ಆಗ್ಲಿ ಅದನ್ನ ತಗೊಳ್ಳೋದ್ರಿಂದ ಚೆನ್ನಾಗಾಗುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಮ್ಯಾಮ್. ನೆಕ್ಸ್ಟ್ ಕಾರ್ಬೋಕಾಪ್ ಅಂತು ಮ್ಯಾಮ್. ಕಾರ್ಬೋಕಾಪ್. ಎಸ್. ಕಾರ್ಬೋಕಾಪ್ ಕ್ಯಾನ್ಸರ್. ಇವಾಗ ಕ್ಯಾನ್ಸರ್ ಬಂದಿದೆ ನಮ್ಗೆ. ನಮ್ಮಲ್ಲಿ ಇದಾರೆ ನಮ್ಮ ರೇಖಾ ಮೇಡಮ್ ಅಂತ. ಅವರು ಥರ್ಡ್ ಲೆವೆಲ್ಗೆ ಸೆಕೆಂಡ್ ಲೆವೆಲ್ಗೆ ಹೋಗಿತ್ತು. ತುಂಬಾ ಚೆನ್ನಾಗಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಈಗ ಡೈಮಂಡ್ ಆಗಿ ಕಾರ್ಬೋಕಾಪ್ ತಗೊಳ್ಳೋದ್ರಿಂದ ಕ್ಯಾನ್ಸರು ನಾನು ಆಗ್ಲೇ ಹೇಳ್ದೆ ಪ್ರಿಕಾಷನರಿ ಆಗಿ ತಗೋಬಹುದು ಅಂತಂದ್ರೆ ನಾವು ಕ್ಯಾನ್ಸರ್ ಬರ್ದೇ ಇರೋದಕ್ಕೂ ಕೂಡ ತಗೋಬಹುದು. ನಾನು ತಗೊಂಡಿದ್ದೀನಿ. ನಮ್ ಪ್ರಾಡಕ್ಟ್ ಎಲ್ಲಾನು ಯೂಸ್ ಮಾಡ್ಬೋದು. ಏನು ಸೈಡ್ ಎಫೆಕ್ಟ್ ಇಲ್ಲ, ಯಾವ ಪ್ರಾಬ್ಲಮ್ ಇಲ್ಲ. ಎಲ್ಲಾ ಪ್ರಾಡಕ್ಟ್ನು ಒಂದೊಂದಾಗಿ ಎರಡೆರಡು ಎಲ್ಲಾನು ಯೂಸ್ ಮಾಡ್ಬೋದು. ಅದೇ ತರ ನಾನು ಯೂಸ್ ಮಾಡ್ತಾ ಇದ್ದೀನಿ. ಕ್ಯಾನ್ಸರ್ ಥರ್ಡ್ ಲೆವೆಲ್ಗೆ ಹೋಗಿರೋ ಕ್ಯಾನ್ಸರ್ ಚೆನ್ನಾಗಾಗುತ್ತೆ. ಎಷ್ಟೋ ಜನ ಕ್ಯಾನ್ಸರ್ ಆಗಿ ಆಗೆಲ್ಲ ಏನು ಇದಕ್ಕೆ ಮೆಡಿಸನೇ ಇಲ್ಲ, ಎಷ್ಟೋ ಜನ ಸತ್ತೋಗಿದ್ದಾರೆ. ಆದ್ರೆ ಇದು ನಮ್ಮ MD ಸರ್ ಕಡೆಯಿಂದ ಕ್ಯಾನ್ಸರ್ ಇಂದ ಎಷ್ಟೋ ಜನ ಚೆನ್ನಾಗಾಗ್ತಾ ಇದ್ದಾರೆ ಅಂತಾನೆ ಹೇಳ್ತೀನಿ. ಎಸ್. ನೆಕ್ಸ್ಟ್ ಮ್ಯಾಮ್. ಎಸ್. ಆಲೋವೆರಾ ಜ್ಯೂಸ್. ಎಸ್. ಆಲೋವೆರಾ ಅಂತ ಆಗ್ಲೇ ನಾನು ಹೇಳ್ದೆ. ನಮ್ಗೆ ಆಲೋವೆರಾ ನಮ್ಗೆ ಹೇರ್ ಫಾಲ್ ಆಗಿರ್ಬೋದು, ನಮ್ಗೆ ಅಕಸ್ಮಾತ್ ಬಾಡಿ ಹೀಟ್ ಆಗಿರ್ಬೋದು, ಹೀಟ್ ನ ಕಡಿಮೆ ಮಾಡುತ್ತೆ. ಮತ್ತೆ ನಮ್ಗೆ ಸ್ಟೋನೋಕಾಪ್ ನಮ್ಗೆ ಸ್ಟೋನ್ಸ್ ಇರೋದಕ್ಕೆ ಅದಕ್ಕೆ ಕಾಂಬಿನೇಷನ್ ಆಗಿ ಕೊಡ್ಬೋದು. ಡೈಬೋಕಾಪ್ ಶುಗರ್ಗೆ ಕಾಂಬಿನೇಷನ್ ಆಗಿ ಕೊಡ್ಬೋದು. ಮೋಷನ್ ಚೆನ್ನಾಗಿ ಪಾಸ್ ಆಗುತ್ತೆ. ಮೋಷನ್ ಚೆನ್ನಾಗ್ ಆಯ್ತು ಅಂದ್ರೆ ನಮ್ಮ ಆರೋಗ್ಯನೇ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಎಷ್ಟೋ ಜನ ಮೋಷನ್ ಸರಿಯಾಗಿ ಆಗಲ್ಲ ಅನ್ನೋದ್ರಿಂದ ಆರೋಗ್ಯಗಳು ಹಾಳಾಗ್ತಾ ಇರುತ್ತೆ. ಮತ್ತೆ ನಮ್ಗೆ ಸ್ಕಿನ್ ಚೆನ್ನಾಗಿರುತ್ತೆ. ಆಲೋವೆರಾ ಅಂತ ಹೇಳ್ತಾ ಇದ್ರು ಅವಾಗ ಮನೆಗಳ ಹತ್ರ ಇದೆ ಅದನ್ನ ತಗೊಳ್ಳಿ ಅಂತ. ಅದನ್ನ ಆ ತರ ತಗೊಳ್ಬಾರ್ದು. ಇದನ್ನ ನಮ್ಗೆ ಸೈಂಟಿಸ್ಟ್ ಇಂದ ಮಾಡಿರೋಂತ ಆಲೋವೆರಾ. ಇದು ನಾವು 2 years ಇಟ್ಕೊಂಡು ಯೂಸ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ಆಲೋವೆರಾ. ಎಲ್ಲಾರು ಯೂಸ್ ಮಾಡ್ಬೋದು ಅಂತಾನೆ ಹೇಳ್ತೀನಿ. ಎಸ್. ಎಸ್. ಎಸ್ ಮ್ಯಾಮ್. ಹೋಗ್ಬೇಕಾಪ್ ಈಗ ಎಷ್ಟೋ ಜನ ಸ್ಲಿಮ್ ಆಗಿ ಇರ್ಬೇಕು ಅಂತ ಹೇಳ್ತಾರೆ. ದಪ್ಪ ಆಗ್ಬಿಟ್ಟಿರ್ತಾರೆ. ಊಟ ಮಾಡಿ ಅದು ಇದು ಕೆಮಿಕಲ್ಲೇ ಈಗ ಊಟ ಮಾಡ್ತಾ ಇರೋದು. ದಪ್ಪ ಆಗಿರ್ತಾರೆ, ಹೊಟ್ಟೆ ತುಂಬಾ ಬಂದ್ಬಿಟ್ಟಿರುತ್ತೆ, ಎದ್ದಳಕ್ ಕಷ್ಟ, ಕುತ್ಕೊಳ್ಳಕ್ಕೆ ಕಷ್ಟ, ಮಲ್ಕೊಂಡ್ರೆ ಅವ್ರಿಗೆ ಒಂಥರ ಉಸಿರಾಡಕ್ ಕಷ್ಟ ಅನ್ಸ್ತಾ ಇರುತ್ತೆ. ಯಾರನ್ನ ನೋಡಿದ್ರೆ ಮೇಡಮ್ ನಿಮ್ ತರ ನಾವ್ ಸ್ಲಿಮ್ ಆಗಿರ್ಬೇಕು ಮೇಡಮ್ ಅಂತ ಹೇಳ್ತಾರೆ. ಆಗ ನಾವು ಅವರು ಸ್ಲಿಮ್ ಆಗಿರಕ್ಕೆ ಬೊಜ್ಜು ಕರ್ಗಕ್ಕೆ ಹೋಗ್ಬೇಕಾಪ್ ಕೊಡ್ಬೋದು. ಹಾಗೇನೆ ನಾವು ಅವ್ರಿಗೆ ಹೇಳ್ಬೇಕು, ಮೇಡಮ್ ಸಡನ್ ಆಗಿ ಇದು ವೆಯ್ಟ್ ಲಾಸ್ ಆಗ್ಬಾರ್ದು. 1 monthಗೆ 1 kg 2 kg ಅಷ್ಟು ಮಾತ್ರ ನಾವ್ ವೆಯ್ಟ್ ಲಾಸ್ ಆದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನೀವ್ ವೆಯ್ಟ್ ಲಾಸ್ ಆಗೋದಲ್ಲ, ನಿಮ್ ಬಾಡಿಲಿರೋ ಕೊಲೆಸ್ಟ್ರಾಲ್ ಹೋದ್ರೆ ನೀವು ಆರೋಗ್ಯವಾಗಿ ಇರ್ತೀರಾ, ಸ್ಲಿಮ್ ಆಗು ಆಗ್ತೀರಾ ಅಂತ ಹೇಳಿ ನಾವು ಅವ್ರಿಗೆ ಸಜೆಸ್ಟ್ ಮಾಡಿ ಕೊಡ್ಬೇಕು. ಎಸ್ ಮ್ಯಾಮ್. ಎಸ್. ಹರ್ಬಲ್ ಬಾತ್ ಇದು ನನ್ನ ಫೇವ್ರೆಟ್ ಅಂತಾನೆ ಹೇಳ್ತೀನಿ. ಯಾಕೆ ಅಂದ್ರೆ ಫಸ್ಟ್ ನಾನು ಇಮ್ಯುನಿಟಿ ಇದನ್ನೇ ನಾನು ಸ್ಟಾರ್ಟ್ ಮಾಡಿದ್ದು. ಇದುವರೆಗೂ ನಾನು ಸ್ಟಾಪ್ ಮಾಡಿಲ್ಲ. ಮೊನ್ನೆ ಕೂಡ ನಾನು 10 ಬಾಕ್ಸ್ ತಗೊಂಡಿದ್ದೀನಿ ಸೋಪು ಹರ್ಬಲ್ ಬಾತ್ ಬಾರು. ನನ್ಗೆ ತುಂಬಾ ಇಷ್ಟ. ನಮ್ಮ ಮನೇಲಿ ಯೂಸ್ ಮಾಡೋದು ಎಲ್ರು ಅದನ್ನೇ.
ನನ್ಗೇನಂತ ಅಂತಂದ್ರೆ ನಮ್ಮ ಓನರು ಟ್ಯಾಂಕ್ ತೊಳಿತಾ ಇದ್ದಿಲ್ಲ, ತುಂಬಾ ಇಚ್ಚಿಂಗ್ ಆಗೋದು, ಇಷ್ಟಿಷ್ಟೇ ಟ್ಯಾಬ್ಲೆಟ್ ಬರ್ತಾ ಇತ್ತು. ಅದು ಅಲರ್ಜಿ ಟ್ಯಾಬ್ಲೆಟ್. ಯಾವಾಗೂ ಆ ಟ್ಯಾಬ್ಲೆಟ್ ತಗೊಂಡ್ರೆ ಮಾತ್ರ ನನ್ಗೆ, ಇಲ್ಲ ಅಂತಂದ್ರೆ ನನ್ಗೂ ಎಲ್ಲ ಇಚಿಂಗ್ ಆಗ್ತಾ ಇರೋದು. ಆ ಇಚಿಂಗ್ ಆದಾಗ ನನ್ಗೆ ಏನಾಗ್ತಾ ಇತ್ತು ಅಂತಂದ್ರೆ, ನನ್ ಕಷ್ಟ ಆಗ್ತಾ ಇತ್ತು ಕೆಲ್ಸ ಮಾಡಕ್ಕೆ ಆಗ್ಲಿ, ಎಲ್ಲನ ಹೋಗೋವಾಗ ಅಯ್ಯೋ ಎಲ್ಲನ ಕೂತ್ಕೊಂಡಾಗ ಓಡಾಡೋವಾಗ ಈ ತರ ಮಾಡ್ಕೊಂಡ್ರೆ ಏನಂತಾರೋ, ನೋಡ್ತಾರೋ, ಏನ್ ಮಾಡ್ತಾರೆ ಅನ್ನೋ ತರ ಆಗ್ತಾ ಇತ್ತು. ನನ್ ಮಗಳಿಗೂ ಅದೇ ತರ ಆಗ್ತಾ ಇತ್ತು. ಒಂದೊಂದ್ಸರಿ ವೈಟ್ ಆಗೋದು ನನಗೆ. ಮತ್ತೆ ಇದನ್ನ ಆಗ ನಮ್ಗೆ ಇನ್ನೊಂದಿತ್ತು, ಒಂದು ಪಿಂಕ್ ಕಲರ್ ಇತ್ತು. ಈಗ ಇದೂನು ಚೆನ್ನಾಗಿದೆ. ಇದು ಬಂದು ಸೋಪ್ ಯೂಸ್ ಮಾಡೋದ್ರಿಂದ ನಾನು 100% ಪಕ್ಕಾ ಗ್ಯಾರಂಟಿ ಕೊಡ್ತೀನಿ, ನಮ್ಗೆ ಇಚ್ಚಿಂಗ್ ಇರಲ್ಲ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ, ಬಾಡಿ ಚೆನ್ನಾಗಿರುತ್ತೆ. ನಾನು ಯೂಸ್ ಮಾಡ್ತಾ ಇದ್ದೀನಿ, ಎಲ್ಲರೂ ಯೂಸ್ ಮಾಡಿ ಅಂತ ಹೇಳ್ತೀನಿ. ಎಸ್ ಎಸ್. ನೆಕ್ಸ್ಟ್ ಡೆಂಟೋ. ಎಸ್ ಮಾ ಡೆಂಟೋಕಾಪ್ ಟೂತ್ ಕ್ರೀಮ್. ನಾವು ಇದನ್ನ ಪೇಸ್ಟ್, ಇದು ಟೂತ್ ಕ್ರೀಮ್ ಅಂತ ಹೇಳ್ತೀವಿ. ಇದ್ರಲ್ಲಿ 21 ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ. ಇದು ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತೆ. ಏನಂತಂದ್ರೆ, ಇವಾಗ ನಾವು ಎಲ್ಲಾದ್ರೂ ಹೋಗ್ತಿವಿ, ಊಟ ಮಾಡ್ತೀವಿ, ಬರ್ತೀವಿ, ನಮ್ಗೆ ಡೈಜೆಷನ್ ಆಗಲ್ಲ, ಹೊಟ್ಟೆ ಉಬ್ರ ಬರುತ್ತೆ. ಆಗ ನಾವು ಬಿಸಿ ನೀರಿಗೆ ಒಂದೇ ಒಂದು ಮೆಣಸ್ಕಾಲಷ್ಟು ಪಿಂಚ್ ಹಾಕಿ ಕಲ್ಸಿ ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿ ಬೇಗ ಕ್ಲಿಯರ್ ಆಗುತ್ತೆ. ಅದು ಹೊಟ್ಟೆ ಉಬ್ರ ಕಮ್ಮಿ ಆಗುತ್ತೆ, ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಬಂದು ನಾವೇನೋ ಅಡ್ಗೆ ಮಾಡ್ತಾ ಇದ್ದೀವಿ, ಏನೋ ಆಯಿಲ್ ಆಯ್ತು, ಏನೋ ಆಯಿಲ್ ಮೇಲೆ ಬಿತ್ತು, ಆಯಿಲ್ ಹಚ್ಚೋದ್ರಿಂದ ನಮ್ಗೆ ಕಲೆ ಇರಲ್ಲ, ಕಾಯವಾಸಿ ಆಗುತ್ತೆ. ನಾನು ಒಂದಿನ ನನ್ಗೆ ಕಿಚನ್ ಅಲ್ಲಿ ಏನೋ ಬಿತ್ತು, ಕಾಲು ಇಷ್ಟು ದಪ್ಪ ಊದ್ಕೊಳ್ತು. ಆಗ ನನ್ಗೆ ಅದನ್ನ ನಾನು ಹಚ್ಚಿ, ನಾನು ಚೆನ್ನಾಗಿ ಆರ್ತ್ ಆಯಿಲು ಇದು ಎರಡು ಹಚ್ಬಿಟ್ಟು, ನನಗೆ ಬೆಳಗ್ಗೆ ಅಷ್ಟೊತ್ತಿಗೆ ನನ್ಗೆ ಭಯ ಆಯ್ತು, ಯಾವ ತರ ನಾನು ಓಡಾಡೋದು, ಇಷ್ಟು ಈ ದಪ್ಪ ಆಯ್ತಲ್ಲ ಅಂತೇಳಿ ನಾನೇನ್ ಮಾಡ್ದೆ, ಇದನ್ನು ಕ್ರೀಮ್ ಕೂಡ ಹಚ್ಚಿದೆ, ಮತ್ತೆ ಆರ್ತ್ ಆಯಿಲ್ ಕೂಡ ಹಚ್ಚಿದೆ. ನನ್ ಬೆಳಗ್ಗೆ ಅಷ್ಟೊತ್ತಿಗೆ ಯಾವ್ದೂನು ಊಟನೂ ಇಲ್ಲ, ಯಾವ ನೋವು ಇಲ್ಲ, ಏನಿಲ್ಲ. ಬೆಳಗ್ಗೆ ಅಷ್ಟೊತ್ತಿಗೆ ನಾನು ಚೆನ್ನಾಗಿದ್ದೀನಿ. ನನ್ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ಮತ್ತೆ ಇದು ಬಂದು ನಮ್ಗೆ ನಮ್ಮ ಗಮ್ಮು ಟೈಟ್ ಮಾಡುತ್ತೆ, ಪಿಂಪಲ್ ಹಚ್ಬೋದು. ಹಾಗೇನೆ ನಾವು ಇದನ್ನ ಇದು ಮತ್ತೆ ಗ್ಯಾಂಗ್ರೀನ್ ಹಚ್ಬೋದು. ಎಷ್ಟು ಹೇಳಿದ್ರು ಕೂಡ ನಮ್ಮ ಟೂತ್ ಕ್ರೀಮ್ ನ ಪೇಸ್ಟು ಎಷ್ಟು ಚೆನ್ನಾಗಿದೆ ಅಂತ ಹೇಳಕ್ಕೇನೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಎಲ್ಲರೂ ಯೂಸ್ ಮಾಡ್ತಾರೆ, ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ, ಎಲ್ಲರೂ ಯೂಸ್ ಮಾಡಿ ಅಂತಾನೆ ಹೇಳ್ತೀನಿ. ಥ್ಯಾಂಕ್ ಯು. ಎಸ್ ಎಸ್ ಮ್ಯಾಮ್. ಎಸ್. ನ್ಯಾಚುರಲ್ ಹೇರ್ ಆಯಿಲ್ ಕ್ಲೆನ್ಸರ್ ಅಂತಂದ್ರೆ, ಇವಾಗ ನಮ್ಗೆ ಶಾಂಪೂ, ಈಗ ನಾವು ಹಾಕ್ತಿವಿ, ಬೇರೆ ಶಾಂಪೂ ಎಲ್ಲ ಹಾಕ್ತಾ ಇದೀವಿ, ಕೆಮಿಕಲ್ ಆಡ್ ಆಗಿರುತ್ತೆ. ಡ್ಯಾಂಡ್ರಫ್ ಆಗಿರ್ಬೋದು, ಇಲ್ಲ ನಮ್ಗೆ ಏರ್ ಫಾಲ್ ಆಗಿರ್ಬೋದು. ಇವೆಲ್ಲ ಆಗೋದ್ರಿಂದ ನಮ್ಮ ನ್ಯಾಚುರಲ್ ಏರ್ ಕ್ಲೆನ್ಸರ್ ಯೂಸ್ ಮಾಡೋದ್ರಿಂದ ನಮ್ಗೆ ಹೇರ್ ಫಾಲ್ ಆಗಲ್ಲ, ಡ್ಯಾಂಡ್ರಫ್ ಆಗಲ್ಲ, ಮತ್ತೆ ನಮ್ಗೆ ಏರು ಗ್ಲೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಸ್ ಮ್ಯಾಮ್. ಎಸ್. ಅರ್ಬಲ್ ಹೇರ್ ಆಯಿಲ್, ಇದು ಕೂಡ ಅಷ್ಟೇ. ನಾವು ಅರ್ಬಲ್ ಹೇರ್ ಆಯಿಲ್ ನಾವು 1 ಅವರ್ ನಾವು ಅಪ್ಲೈ ಮಾಡಿ ಬಿಟ್ಟು ನಾವು ವಾಶ್ ಮಾಡ್ಕೋಬಹುದು, ಇದು. ಅದು ನಾವು ಯೂಸ್ ಮಾಡ್ಬೇಕಂದ್ರೆ ಕ್ಲೆನ್ಸರು ಆಯಿಲ್ ಎರಡೂನು ಯೂಸ್ ಮಾಡ್ಬೇಕು. ಆಗ ನಮ್ಗೆ ನಮ್ಗೆ ರಿಸಲ್ಟ್ ಬರುತ್ತೆ ಅಂತಾನೆ ಹೇಳ್ಬೋದು. ಏರ್ ಆಯಿಲ್ ಇಂದ ಏನಾಗುತ್ತೆ, ಏರ್ ಫಾಲ್ ಕಮ್ಮಿ ಆಗುತ್ತೆ, ಮತ್ತೆ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ, ಬೆಳವಣಿಗೆ ಆಗುತ್ತೆ ಏರ್ಸ್ ಅಂತಾನೆ ಹೇಳ್ಬೋದು. ಎಸ್ ಮ್ಯಾಮ್. ಎಸ್. ಅರ್ಬಲ್ ಫೇಸ್ ವಾಶ್ ನಾನು ತಗೊಂಡು ಯೂಸ್ ಮಾಡಿದೀನಿ. ಫೇಸ್ ವಾಶ್ ಕೂಡ ತುಂಬಾ ಚೆನ್ನಾಗಿದೆ, ಸೋಪೇ ಬೇಕಾಗಿಲ್ಲ ನೋಡಿ. ಅದು ಫೇಸ್ ವಾಶ್ ಯೂಸ್ ಮಾಡಿದ್ರೆ ನಾನು ಸ್ಟಾರ್ಟಿಂಗ್ ತಗೊಂಡಿದ್ದೀನಿ. ಅದು ಏನಾಗುತ್ತೆ ಅಂತಂದ್ರೆ, ನಮ್ಗೆ ಸೋಪು ಬೇಕಾಗಿಲ್ಲ. ಅದು ಫೇಸ್ ವಾಶ್ ಮಾಡಿದ ತಕ್ಷಣ ನಿಮ್ಗೆ ಅಬ್ಸರ್ವ್ ಮಾಡಿ ಅದು ಒಂದು ಗ್ಲೋ ಆಗುತ್ತೆ ಫೇಸ್. ನನ್ ಮಗಳಿಗೆ ಅದೇ ಇಷ್ಟ, ಅದನ್ನೇ ಯೂಸ್ ಮಾಡ್ತಾ ಇದ್ದು, ತುಂಬಾನೇ ಚೆನ್ನಾಗಿದೆ. ಹಾಗೆ ಬೆರಿಕಾಪ್. ಆ ಬೆರಿಕಾಪು 81 ಇಂಗ್ರೀಡಿಯೆಂಟ್ಸ್. ಈಗ ನಮ್ಗೆ ಆಮ್ಲ ಇರ್ಬೋದು, ಬೆರಿ ಇರ್ಬೋದು, ನಮ್ಗೆ ಪೊಮೊಗ್ರಾನೇಟು, ಯಾವ್ದ್ಯಾವ್ದಿದೆ ನಮ್ಗೆ ಕಾಡಲ್ಲಿ ಸಿಗುವಂತ ಫ್ರೂಟ್ಸ್ ಗಳೆಲ್ಲ ನಾವು ತಂದು ತಿನ್ನಕ್ಕೆ ಕುಡಿಯಕ್ಕೆ ಆಗದೇ ಇಲ್ಲ. ಅದು ಈಗ ನಾವು ಏನೇ ಮಾಡಿ ಇದನ್ನ ಇಷ್ಟು ಫ್ರೂಟ್ಸ್ ತಿನ್ಬೇಕು ಅಂತಂದ್ರೆ ನಮ್ಗೆ ಅಟ್ಲೀಸ್ಟ್ ನಮ್ಗೆ ಒಂದು ದಿನಕ್ಕೆ ಒಂದು 5000 4000 ಬೇಕಾಗುತ್ತೆ, ಅಷ್ಟು ಫ್ರೂಟ್ಸ್ ತಗೊಂಡು ತಿನ್ನಕ್ಕೆ. ಇದು ಬಂದು ನಮ್ಗೆ ಕ್ಲೆನ್ಸಿಂಗ್ ಆಗುತ್ತೆ ನಮ್ಗೆ, ಮತ್ತೆ ನಾವು ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಹಾಗೇನೆ ನಮ್ಗೆ ಏನೋ ಮರುವಿನ ಶಕ್ತಿ ಆಗಿರ್ಲಿ, ಎಲ್ಲಾ ತರಾನು ಕೆಲಸ ಮಾಡುತ್ತೆ. ಇದನ್ನು ತಗೊಳ್ಳೋದ್ರಿಂದ ಆರೋಗ್ಯವಾಗಿರ್ತೀವಿ ಅಂತಾನೆ ಹೇಳ್ಬೋದು. ಮಕ್ಳಿಗೂ ಕೊಡ್ಬೋದು, ಎಲ್ಲಾರು ಕುಡಿಬೋದು. ಎಸ್ ಮ್ಯಾಮ್. ಎಸ್. ಕಿಂಗ್ ಕಾಪ್ ಅಂತಂದ್ರೆ, ಇವಾಗ ಕಿಂಗ್ ಕಾಪ್ ಅಂತಂದ್ರೆ ನಾನು ಅವಾಗ್ಲೇ ಹೇಳ್ದೆ ಬೂಮ್ ಕಾಪ್ ಅಂತ. ಇದನ್ನ ನಮ್ಮ MD ಸಾರು ಇನ್ನ ಎಕ್ಸ್ಟ್ರಾ ಬೇಗ ರಿಸಲ್ಟ್ ಬರ್ಲಿ ಅಂತ ಅದಕ್ಕೆ ಇನ್ನ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಹಾಕಿ
ನಾವು ಬೂಮ್ ಕಾಪುನು ಕಿಂಗ್ ಕಾಪ್ ತಗೊಳ್ಳೋದ್ರಿಂದ ಬೇಗ ರಿಸಲ್ಟ್ ಬರುತ್ತೆ. ಮಕ್ಕಳು ಆ ಇವಾಗ ಮಕ್ಳಾಗದೆ ಇರೋರಿಗೆ, ಎಷ್ಟೋ ವರ್ಷದಿಂದ ಮಕ್ಳಾಗದೆ ಇರೋರಿಗೆ ಮಕ್ಳಾಗುತ್ತೆ ಅಂತಾನೆ ಹೇಳ್ಬೋದು. ಎಸ್. ನೆಕ್ಸ್ಟ್ ಕ್ವೀನ್ ಕಾಪ್ ಅಂತಂದ್ರೆ ನಾವು ಇವಾಗ ಗೈನೋ ಕಾಪ್ ಹೇಳಿದ್ವಿ, ಇದು ಕೂಡ ಅಷ್ಟೇ. ನಮ್ಗೆ ಇನ್ನೂ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿ ನಾವು ಮಾಡಿದರೆ ಒಳ್ಳೆ ಎಫೆಕ್ಟ್ ಆಗುತ್ತೆ, ಒಳ್ಳೆ ರಿಸಲ್ಟ್ ಬರುತ್ತೆ, ಬೇಗ ರಿಸಲ್ಟ್ ಬರುತ್ತೆ ಅಂತ ಹೇಳಿ ನಮ್ಗೆ ಕ್ವೀನ್ ಕಾಪ್ ಮಾಡಿದ್ದಾರೆ. ಹಾಗೇನೆ ಡೆಫಿನ್ ಕಾಪ್, ಇದು ಕೂಡ ಅಷ್ಟೇ, ಎಲ್ಲಾರು ತಗೊಳ್ಬೋದು, ಎಲ್ಲಾ ತರ ಕೆಲಸ ಮಾಡತ್ತೆ, ಆದ್ರೆ ಬೇಗ ರಿಸಲ್ಟ್ ಬರುತ್ತೆ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಎಸ್ ಮ್ಯಾಮ್. ಎಸ್. ಈಗ ನಮ್ಗೆ ಇದೇ ಅಲ್ಲ, ನಮ್ಮ ಆರೋಗ್ಯಕ್ಕೆ ಅಂತಾನೆ ಅಲ್ಲ, ನಮ್ಗೆ ಇವಾಗ ಅಗ್ರಿಕಲ್ಚರ್ಗೆ ಅವರು ಒಂದು ರೈತರು ಬೆಳ್ಸಕ್ಕೆ ಅವರು ಚೆನ್ನಾಗಿರ್ಬೇಕು ಅಂತಂದ್ರೆ ನಮ್ಗೆ ಅಗ್ರಿಕಲ್ಚರ್ದು ಕೂಡ ನಮ್ಗೆ ಪ್ರಾಡಕ್ಟ್ ಬಂದಿದೆ. ಅದ್ರಲ್ಲಿ ಆಗ್ರೋ ಬೂಸ್ಟ್ ಅಂತಾನೆ ಹೇಳ್ಬೋದು. ಅದು ಬಂದು ನಿಮ್ಗೆ ವೆಜಿಟೇಬಲ್ ಎಲ್ಲ ಚೆನ್ನಾಗಿ ಬರೋದಂತ ಆಗಿರ್ಬೋದು, ಒಂದು ಹುಳ ಇಲ್ದಿರಾ, ಒಂದು ಏನೇ ಪ್ರಾಬ್ಲಮ್ ಇಲ್ದಿರಾ ನೀವು ಅದನ್ನ ಚೆನ್ನಾಗಿ ಮಣ್ಣಾಗ್ಲಿ ಬೇರಾಗ್ಲಿ ತುಂಬಾ ಚೆನ್ನಾಗ್ ಬರಕ್ಕೆ, ಚೆನ್ನಾಗ್ ಬೆಳವಣಿಗೆ ಅಂದ್ರೆ ಪ್ರೋಟೀನ್ ತುಂಬಾ, ಅವಾಗೆಲ್ಲ ನಮ್ಗೆ ಏನಾಗ್ತಾ ಇದ್ರು, ಗೊಬ್ಬರ ಹಾಕ್ತಾ ಇದ್ರು. ಇವಾಗ ಕೆಮಿಕಲ್ ಬದ್ಲು ಕೆಮಿಕಲ್ ಹಾಕಿ ಮಾಡ್ತಾ ಇದ್ದಾರೆ, ಎಲ್ಲಾನು ಬೆಳೆಸ್ತಾ ಇದ್ದಾರೆ. ಆದ್ರೆ ನಮ್ಮ ಪ್ರಾಡಕ್ಟ್ ಆಗ್ರೋಬೂಸ್ಟ್ ಕೆಮಿಕಲ್ ಇಲ್ದೆ ಒಳ್ಳೆ ಪ್ರಾಡಕ್ಟ್ ಅಂತಾನೆ ಹೇಳ್ತೀವಿ. ಅದನ್ನು ಹಾಕ್ಬೋದು, ರೈತರಿಗೆ ನಮ್ಗೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಅಂತಾನೆ ಹೇಳ್ತೀವಿ. ಎಸ್ ಮ್ಯಾಮ್. ನೆಕ್ಸ್ಟ್ ಎಸ್, ಸಾಯಿಲ್ ಗಾರ್ಡ್, ಇದು ಕೂಡ ಅಷ್ಟೇ. ಸಾಯಿಲ್ ಗಾರ್ಡ್ ಅಂತಂದ್ರೆ ಇವಾಗ ನಾವು ಏನೇ ತೆಂಗಾಗಿರ್ಬೋದು, ಏನೇ ಆಗ್ಲಿ ನಾವು ರೈತರು ಬೆಳೀತಾ ಇರ್ತಾರೆ, ಅವ್ರಿಗೆ ತುಂಬಾ ಏನು ಲಾಸ್ ಆಗ್ದಂಗೆ ಬೆಳೆಸಿ ಅವ್ರು ಚೆನ್ನಾಗ್ ಆಗ್ಬೇಕು ರೈತರು ಅಂತ ಅನ್ನಕ್ಕಾದ್ರೆ ಭೂಮಿ ಆಗಿರ್ಬೋದು, ಬೇರಾಗಿರ್ಬೋದು, ಎಲ್ಲಾ ಫಲವತ್ತತೆಯನ್ನು ಕೊಡುತ್ತೆ ಅಂತಾನೆ ಹೇಳ್ಬೋದು. ಎಸ್ ಮ್ಯಾಮ್. ನೆಕ್ಸ್ಟ್ ಎಷ್ಟೇ, ಇದು ಅಷ್ಟೇ. PMAG, ಇದು ಕೂಡ ಅಷ್ಟೇ, ಇದು ರೈತರಿಗೆ ಅಂತಾನೆ ಹೇಳ್ಬೋದು. ಇದು ಬಂದು ನಮ್ಗೆ ಏನು ಹೆಲ್ತ್ ಅಂದ್ರೆ ನಮ್ಗೆ ಯಾವ ತರ ಹೆಲ್ತ್ ಅಂತಂದ್ರೆ ಅದೇ ತರ ಮಣ್ಣಾಗಿರ್ಬೋದು, ಆಗಿರ್ಬೋದು, ಅದು ಹೆಲ್ತ್ ನ ಚೆನ್ನಾಗಿ ಡೆವಲಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಹಾಗೇನೆ ಗ್ರೋತ್ ಆಗೋದಕ್ಕೆ ಚೆನ್ನಾಗಿ ಹೆಲ್ತ್, ಅದು ಗ್ರೋತ್ ಆಗೋದಕ್ಕೆ ಚೆನ್ನಾಗಾಗುತ್ತೆ ಅಂತಾನೆ ಹೇಳ್ಬೋದು. ಎಸ್. ನೆಕ್ಸ್ಟ್ ಮ್ಯಾಮ್. ಎಸ್, ವಿಸ್ಟಿಕ್ 18, ಅದು ಕೂಡ ಅಷ್ಟೇ. ಇದು ನಮ್ಗೆ ಇವಾಗ ಇದನ್ನ ಸೂಪರ್ ಅಂತಾನೆ ಹೇಳ್ತೀವಿ. ಯಾಕಂತಂದ್ರೆ ನಮ್ಮ ಇವಾಗ ಏನೋ ಒಂದು ಪ್ಲಾಂಟ್ ಚೆನ್ನಾಗ್ ಬರ್ತಾ ಇರಲ್ಲ, ಏನೋ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಅದು ನಮ್ಗೆ 70% ನಮ್ಗೆ ಚೆನ್ನಾಗಾಗುತ್ತೆ. ಅದನ್ನ ಅಪ್ಲೈ ಹಾಕೋದ್ರಿಂದ ಇದನ್ನು ಮಣ್ಣು ಬೇರು ಚೆನ್ನಾಗಿರುತ್ತೆ, ಫಲವತ್ತತೆ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ತೀವಿ. ಎಸ್. ವಾಮ್ ಕಪ್ ಅಂತಂದ್ರೆ ನಮ್ಗೆ ಇವಾಗ ಇದು ಪೊಟ್ಯಾಷಿಯಂ, ಇವಾಗ ನಮ್ಗೆ ಪೊಟ್ಯಾಷಿಯಂ ಅಂತ ಇದು ಏನ ಕೊಡ್ಬೇಕು, ಈಗ ನಮ್ಮ ಆರೋಗ್ಯಕ್ಕೆ ಯಾವ ತರನೋ ಹಾಗೇನೆ ನಮ್ಗೆ ಇವಾಗ ಯಾವುದೇ ಬೆಳವಣಿಗೆ, ಯಾವುದೇ ಬೆಳೆ ಇದ್ರೂ ಕೂಡ ಅಗ್ರಿಕಲ್ಚರ್ಗೆ ಅದು ಬೆಳವಣಿಗೆಗೆ ಯೂಸ್ ಆಗುತ್ತೆ. ಒಳ್ಳೆ ಗೊಬ್ಬರ ಅಂತಾನೆ ಹೇಳ್ಬೋದು, ಕೆಮಿಕಲ್ ಇಲ್ದೇ ಇರೋಂತ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಎಸ್ ಮ್ಯಾಮ್. ನಮ್ಗೆ ಎಷ್ಟು ಬೆನಿಫಿಟ್ ಇದೆ ಅಂತಂದ್ರೆ, ನಮ್ಮ ಥ್ರೋಟ್ ಇನ್ಫೆಕ್ಷನ್ ಆಗ್ಬಿಟ್ಟು 5 ತರ ತುಳಸಿ ಹಾಕಿರ್ತಾರೆ. ಈಗ ನಾವು ನೋಡಿರೋದು 2 ತರ ತುಳಸಿ, ಯಾವ್ದು ಕೃಷ್ಣ ತುಳಸಿ ಮತ್ತೆ ಶ್ರೀ ತುಳಸಿ ನೋಡಿರ್ತೀವಿ, ಬೆಳೆಸೋದು ಕೂಡ ನಾವು ಅದನ್ನೇ ಅಂತಾನೆ ಹೇಳ್ಬೋದು. ಆದ್ರೆ ನಮ್ಗೆ 5 ತರ ತುಳಸಿ ಹಾಕಿ ಅದನ್ನ ನಮ್ಗೆ ಎಷ್ಟು ಚೆನ್ನಾಗ್ ಮಾಡಿದ್ದಾರೆ ಅಂತಂದ್ರೆ, ನಮ್ಗೆ ಥ್ರೋಟ್ ಇನ್ಫೆಕ್ಷನ್ ಆಗಿರ್ಬೋದು, ಕೋಲ್ಡ್ ಕಾಫು, ಈಗ ತಲೆನೋವು ಬಂದ್ರು ಕೂಡ ನಾವು ಅದನ್ನ ಅಪ್ಲೈ ಮಾಡ್ಬೋದು. ಒಂದು ಟಿಶ್ಯೂ ಪೇಪರ್ ಅಲ್ಲಿ ಅದನ್ನ 1 ಡ್ರಾಪ್ ಹಾಕೊಂಡು ನಾವು ಸ್ಮೆಲ್ ನೋಡೋದು, ವಿಕ್ಸ್ ಹಚ್ಚೋ ಬದಲು ಅದನ್ನ ಹಾಕಿ ತಲೆಗೆ ನಾವು ಏನಾದ್ರೂ ಹಚ್ಚೋದ್ರಿಂದ ನಮ್ಗೆ ಕೋಲ್ಡ್ ಇರಲ್ಲ, ತಲೆನೋವು ಬರಲ್ಲ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಅದನ್ನೆಲ್ಲ ನಾನು ಮಾಡಿದೀನಿ. ಹಾಗೇನೆ ಅದು ನಮ್ಗೆ ಅಕಸ್ಮಾತ್ ನಮ್ಗೆ ಟೀ ಕಾಫಿ ಬದಲು ಬೆಳಗ್ಗೆ 1 ಗ್ಲಾಸ್ ಬಿಸಿ ನೀರಿಗೆ 1 ಡ್ರಾಪ್ ಹಾಕಿ ಕುಡಿಯೋದ್ರಿಂದ ನಮ್ಮ ಬಾಡಿ ಕ್ಲೆನ್ಸಿಂಗ್ ಆಗುತ್ತೆ, ಥ್ರೋಟ್ ಇನ್ಫೆಕ್ಷನ್ ಇರಲ್ಲ. ಒಂದು ನೆಕ್ಸ್ಟ್ ನಾವೆಲ್ಲ ಕ್ಯಾರಿ ಮಾಡೋವಾಗ 1 ಲೀಟರ್ ನೀರಿಗೆ 1 ಡ್ರಾಪ್ ಇಲ್ಲ 2 ಡ್ರಾಪ್ ಹಾಕೊಂಡು ನಾವು ಕ್ಯಾರಿ ಮಾಡಿ ಕೂಡ ನಾವು ಜಾಬ್ಗೆ ಹೋಗೋರು ಅದನ್ನ ಮಾಡ್ಬೋದು, ತಗೊಂಡು ಹೋಗ್ಬೋದು. ಎಸ್ ಮ್ಯಾಮ್. ಎಸ್, ಥ್ಯಾಂಕ್ ಯು ಸೋ ಮಚ್.